ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ಆಫೀಸರ್ ಆನ್ ಡ್ಯೂಟಿ ಅನ್ನೋ ಮಲಯಾಳಂ ಥ್ರಿಲ್ಲರ್ ಮೂವಿಯನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಒಬ್ಬ ಕೋಪಿಷ್ಟ ಪೊಲೀಸ್ ಆಫೀಸರ್ ಒಂದು ಚಿನ್ನದ ಸರದ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋಕೆ ಶುರು ಮಾಡಿದಾಗ ಒಂದೊಂದಾಗಿ ಅಡಗಿರೋ ರಹಸ್ಯಮಯ ಸಂಗತಿಗಳು ಹೊರಗೆ ಬರೋಕೆ ಶುರು ಆಗುತ್ತೆ. ಹೆಣ್ಣು ಮಕ್ಕಳು ಇದ್ದಕ್ಕಿದ್ದಂಗೆ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಈ ಕೇಸ್ಗಳ ಬಗ್ಗೆ ತನಿಖೆ ಆರಂಭಿಸಿದಾಗ ತನ್ನ ಫ್ಯಾಮಿಲಿಯವರೇ ಈ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಗೊತ್ತಾಗಿ ಏನೆಲ್ಲ ಅನಾಹುತ ಆಗುತ್ತೆ, ಒಂದು ಚಿನ್ನದ ಸರ ಹೆಣ್ಣು ಮಕ್ಕಳ ಸಾವಿಗೆ ಹೇಗೆ ಕಾರಣ ಆಯಿತು, ಅಷ್ಟಕ್ಕೂ ಒಂದು ಚಿನ್ನದ ಸರ ಹೆಣ್ಣು ಮಕ್ಕಳ ಸಾವಿನ ರಹಸ್ಯವನ್ನ ಹೇಗೆ ಬಯಲು ಮಾಡುತ್ತೆ ಅನ್ನೋದನ್ನ ಈ ವಿಡಿಯೋಲಿ ನೋಡೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಬೆಂಗಳೂರಿನ ಪೊಲೀಸ್ ಆಫೀಸರ್ ಜೋಸೆಫ್ ಮೇಲೆ ಯೂನಿಫಾರ್ಮ್ ಕೆಳಗೆ ಚಡ್ಡಿ ಹಾಕೊಂಡು ಕೂತ್ಕೊಂಡು ಡೆತ್ ನೋಟ್ ಬರಿತಾ ಇದ್ದಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕಸ್ತೂರಿ ನಿವಾಸ ಮೂವಿಯ ಆಡಿಸಿ ನೋಡು ಬೀಳಿಸಿ ನೋಡು ಸಾಂಗ್ ಬರ್ತಾ ಇದೆ. ಈ ಹಾಡಿನ ಲಿರಿಕ್ಸ್ ಕೇಳಿದ್ರು ಧೈರ್ಯ ಬರೋದು, ಆದ್ರೆ ಯಾಕೋ ತುಂಬಾನೇ ನೊಂದಿರೋ ಹಾಗೆ ಕಾಣ್ತಾ ಇದ್ದಾರೆ. ಹಾಗಾಗಿ ನೇಣು ಹಾಕೊಂಡು ಸಾವನ್ನಪ್ತಾರೆ. ಈಗ ಕ್ಯಾಮ್ರಾ ಸೈಡ್ಗೆ ಮೂವ್ ಆದಾಗ ನೋಡ್ತೀವಿ, ಇಲ್ಲಿ ಒಂದು ನಶೆ ಗ್ಯಾಂಗ್ ಇದೆ, ಅಂದ್ರೆ ಡ್ರಗ್ಸ್ ದಂಧೆ ಮಾಡೋರು. ಈ ಗ್ಯಾಂಗ್ ನ ಲೀಡರ್ ನ ಹೆಸರು ಕ್ರಿಸ್ಟಿ. ಅಂದ್ರೆ ಜೋಸೆಫ್ ಅವರ ಸಾವು ಆತ್ಮಹತ್ಯೆಯ ರೀತಿ ಕಾಣೋ ಕೊಲೆ ಆಗಿದೆ. ಈಗ ಸ್ಟೋರಿ 8 ತಿಂಗಳು ಮುಂದಕ್ಕೆ ಹೋಗುತ್ತೆ. ಕೇರಳದ ಕೊಚ್ಚಿಗೆ ಬರ್ತೀವಿ. ಇಲ್ಲಿನ ಪೊಲೀಸ್ ಸ್ಟೇಷನ್ಗೆ ಹೊಸದಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ಬರ್ತಾ ಇದ್ದಾರೆ ಅಂತ ಎಲ್ಲಾ ತಯಾರಿ ಮಾಡ್ಕೋಬೇಕಾದ್ರೆ ಒಂದು ಬಸ್ ಇಲ್ಲಿಗೆ ಬರುತ್ತೆ. ಬಸ್ಸಲ್ಲಿ ಇರೋ ಒಬ್ರು ಮಹಿಳೆಯ ಚಿನ್ನದ ಸರ ಕಳ್ತನ ಆಗಿರೋದ್ರಿಂದ ಸರ ಕಳ್ಕೊಂಡಿರೋ ಮಹಿಳೆಯರ ಹಿಂದೆ ನಿಂತಿದ್ದ ಇಬ್ಬರು ಮಹಿಳೆಯರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಇವರೇ ಕಳ್ತನ ಮಾಡಿರೋದು ಅಂತ. ಆದ್ರೆ ಅವರು ಒಪ್ಕೊಂತಿಲ್ಲ. ಹಾಗಾಗಿ ಸಬ್ ಇನ್ಸ್ಪೆಕ್ಟರ್ ವೇಣು ಇವರನ್ನ ಸ್ಟೇಷನ್ ಒಳಗೆ ಕರ್ಕೊಂಡು ಬಂದು ಸರ ಕದ್ದಿದ್ರೆ ಈಗ್ಲೇ ಕೊಡಿ, ಸರ್ಕಲ್ ಇನ್ಸ್ಪೆಕ್ಟರ್ ಇನ್ನೇನು ಬರ್ತಾ ಇದ್ದಾರೆ, ಆಮೇಲೆ ಅವರು ಈ ಕೇಸ್ನ ತಮ್ಮ ಕೈಗೆ ತಗೊಂಡ್ರೆ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅವರು ಸರ ಕದ್ದಿದ್ದಾರೆ ಅಂತ ಒಪ್ಕೊಂತಿಲ್ಲ. ಇದೇ ಸಮಯಕ್ಕೆ ಸರ್ಕಲ್ ಇನ್ಸ್ಪೆಕ್ಟರ್ ಹರಿಶಂಕರ್ ಸ್ಟೇಷನ್ಗೆ ಬರ್ತಾರೆ. ಇವರನ್ನ ಹರಿ ಅಂತ ಕರೆಯೋಣ ಸ್ನೇಹಿತರೆ. ಹರಿ ಬರ್ತಿದ್ದಂಗೆ ಏನಾಗ್ತಿದೆ ಅಂತ ಕೇಳಿದಾಗ ವೇಣು ಎಲ್ಲಾ ವಿಷಯ ಹೇಳ್ತಾರೆ. ಲೇಡಿ ಆಫೀಸರ್ಸ್ ಬೇರೆ ಯಾರು ಇಲ್ಲ. ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡ ಈ ಕಳ್ಳಿಯರು ಬೇಕಿದ್ರೆ ನಮ್ ದೇಹ ಪೂರ್ತಿ ನೀವೇ ಚೆಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹರಿ 1 ಸೆಕೆಂಡ್ ಕೂಡ ಯೋಚನೆ ಮಾಡದೆ ಕಳ್ಳಿಯ ಜುಟ್ಟಿಡ್ಕೊಂಡು ಮತ್ತೆ ಹೇಳ್ತಾರೆ ಸರ ವಾಪಸ್ ಕೊಡು ಅಂತ. ನಾನು ಪ್ರೆಗ್ನೆಂಟ್ ಇದ್ದೀನಿ ಅಂತ ಸುಳ್ಳು ಹೇಳಿದಾಗ ಹೊಟ್ಟೆಗೆ ಕಾಲಿಂದ ಒದಿತಾರೆ. ಆಗ ಇನ್ನೊಬ್ಳು ಕಳ್ಳಿ ನನ್ನ ಹತ್ರ ಇದೆ ಸರ ಅಂತ ಸತ್ಯ ಬಾಯ್ ಬಿಡ್ತಾಳೆ. ಇವ್ರ ಮುಖ ನೋಡಿದ್ರೆ ಗೊತ್ತಾಗಲ್ವಾ ಇವರು ಕಳ್ತನ ಮಾಡಿದ್ದಾರೆ ಅಂತ, ನೀವೆಲ್ಲ ಯೂನಿಫಾರ್ಮ್ ಯಾಕೆ ಹಾಕಿದ್ದೀರಾ ಅಂತ ಬೈದು ಹೋಗ್ತಾರೆ. ಇದರಿಂದ ಎಲ್ಲರಿಗೂ ಇದೇನಪ್ಪ ಹರಿ ಇಷ್ಟೊಂದು ಕೋಪಿಷ್ಟ ಅಂತ ಕೈಕಾಲು ನಡ್ಗೋಕೆ ಶುರು ಆಯ್ತು. ಇದೇ ರೀತಿ ಹರಿ ಒಂದ್ಸಲ IPS ಆಫೀಸರ್ ಮೇಲೆ ಹಲ್ಲೆ ಮಾಡಿ DYSP ಆಗಿದ್ದವರು ಈಗ ಸಸ್ಪೆಂಡ್ ಆಗಿ ವಾಪಸ್ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಬಂದಿದ್ದಾರೆ. ಅಂದ್ರೆ ಅವರನ್ನ ಪ್ರಮೋಟ್ ಅಲ್ಲ ಡಿಮೋಟ್ ಮಾಡಿ ಕಳಿಸಿದ್ದಾರೆ. SI ವೇಣು ಆ ಮಹಿಳೆಯ ಮೇಲೆ FIR ಹಾಕೋದ ಅಂತ ಕೇಳಿದಾಗ ಪಾಪ ಚೈನ್ ಕಳ್ಕೊಂಡಿದ್ದ ಮಹಿಳೆ ಕೋರ್ಟ್ ಅಲ್ಲಿ ಬೇಕಾಗುತ್ತೆ, ಬೇಡ ಬಿಟ್ಕಳ್ಸು ಅಂತ ಹೇಳ್ತಾರೆ. ಆದ್ರೆ ಅವರು ಆ ಕಳ್ಳಿಗೆ ಹೊಡೆದಿರೋದ್ರಿಂದ ಏನಾದ್ರೂ ಸಮಸ್ಯೆ ಆದ್ರೆ ಅಂತ ಹೆದರ್ಕೊಂಡು ವೇಣು DYSP ಶಾಹುಲ್ಗೆ ಕಾಲ್ ಮಾಡಿ ನಡೆದ ವಿಷಯ ಹೇಳಿದಾಗ ಶಾಹುಲ್ ಹರಿಗೆ ಕಾಲ್ ಮಾಡ್ತಿದ್ದಾರೆ. ಆದ್ರೆ ಅವರು ರಿಸೀವ್ ಮಾಡ್ತಿಲ್ಲ. ತಮ್ಮ ಹೆಂಡತಿ ಗೀತಾ ಜೊತೆ ಮಾತಾಡ್ತಿದ್ದಾರೆ. ಮಗಳನ್ನ ಕಾಲೇಜ್ಗೆ ಬಿಟ್ಟು ಬಂದ ಅಂತ ಗೀತಾಗೆ ಇವರು ಕೇಳಿದಾಗ ಗೀತಾ ಶಾಕ್ ಆಗಿ ನೀವು ಮಾತ್ರೆ ತಗೊಂಡ್ರ ಅಂತ ಕೇಳ್ತಾಳೆ. ಅಂದ್ರೆ ಖಂಡಿತ ಇಲ್ಲಿ ಅನ್ನೋ ಸಮಸ್ಯೆ ಇದೆ ಸ್ನೇಹಿತರೆ, ಏನು ಅಂತ ಇನ್ನ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಶಾಹುಲ್ಗೆ ಆಲ್ರೆಡಿ ವೇಣು ಫೋನ್ ಮಾಡಿ ಎಲ್ಲಾ ವಿಷಯ ಹೇಳಿದ್ದಾರೆ ಅಂತ ಗೊತ್ತಾಗಿ ಇಡೀ ಸ್ಟೇಷನ್ ಅಲ್ಲಿರೋರ್ಗೆ ಹರಿ ವಾರ್ನ್ ಮಾಡ್ತಾರೆ, ನಾನು ಕೊಡೋ ಆರ್ಡರ್ಸ್ ಫಾಲೋ ಮಾಡಕ್ ಆಗ್ಲಿಲ್ಲ ಅಂದ್ರೆ ಮೆಡಿಕಲ್ ಲೀವ್ ತಗೊಂಡು ಮನೆಗೆ ಹೋಗಿ ಅಂತ. DYSP ಶಾಹುಲ್ ಲ್ಯಾಂಡ್ ಲೈನ್ಗೆ ಕಾಲ್ ಮಾಡಿದಾಗ ನೀನ್ ಯಾಕೆ ಕಾಲ್ ಮಾಡಿದ್ಯಾ ಅಂತ ಗೊತ್ತು, ಬೇರೆಯವರ ವಿಷಯದಲ್ಲಿ ಮೂಗ್ ತೋರ್ಸೋಕೆ ಅಷ್ಟೊಂದು ಆಸೆ ಇದ್ರೆ ನನ್ನ ಸ್ಥಾನವನ್ನ ನೀನೇ ತಗೊಂಡು ಈ ಜಾಗ ನೆಡ್ಸು ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಶಾಹುಲ್ ಹರಿಯ ಫ್ರೆಂಡ್ ಆಗಿರೋದ್ರಿಂದ ಈ ಇಶ್ಯೂ ದೊಡ್ಡದಾಗಲ್ಲ, ಹರಿ ಹೇಗೆ ಅಂತ ಶಾಹುಲ್ಗೂ ಕೂಡ ಗೊತ್ತು. ಇದೇ ಸಮಯಕ್ಕೆ ಚಂದ್ರಬಾಬು ಅನ್ನೋ ಬಸ್ ಕಂಡಕ್ಟರ್ ಮತ್ತೆ ಫೈನಾನ್ಸ್ ಕಂಪನಿಯವರು ಇಲ್ಲಿಗೆ ಬರ್ತಾರೆ. ಯಾಕಂದ್ರೆ ಚಂದ್ರಬಾಬು ನಕಲಿ ಚಿನ್ನದ ಸರವನ್ನ ತಗೊಂಡ್ ಬಂದು ಗಿರ್ವಿ ಇಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಫೈನಾನ್ಸ್ ಕಂಪನಿಯವರು ಆರೋಪ ಮಾಡ್ತಿದ್ದಾರೆ. ಇದಕ್ಕೆ ಚಂದ್ರಬಾಬು ಒಪ್ತಿಲ್ಲ. ಆಗಸ್ಟ್ 2ನೇ ತಾರೀಕು ತಮ್ಮ ಮಗಳ ಬರ್ತ್ಡೇಗೆ ಅಂತ 16 ಗ್ರಾಂ ತೂಕ ಇರೋ ಚಿನ್ನದ ಸರವನ್ನ ಅನಸ್ವರ ಜ್ಯುವೆಲರ್ಸ್ ಇಂದ ತಗೊಂಡಿದ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಈ ಕೇಸ್ ನ ಹರಿ ಕೈಗೆತ್ಕೊಂಡು ಚಂದ್ರಬಾಬು ಜೊತೆ ಹಾಸ್ಪಿಟಲ್ಗೆ ಬರ್ತಾರೆ. ಯಾಕಂದ್ರೆ ಇಲ್ಲಿ ಚಂದ್ರಬಾಬು ಅವರ ಹೆಂಡತಿ ಮಗಳು ಇದ್ದಾರೆ. ಹೆಂಡತಿಗೆ ಆಪರೇಷನ್ ಆಗ್ಬೇಕು, ಅದಕ್ಕೆ ಚಿನ್ನದ ಸರ ಗಿರ್ವಿಡೋದಕ್ಕೆ ಹೋಗಿದ್ರು. ಹರಿ ಚಂದ್ರಬಾಬು ಅವರ ಮಗಳಿಗೆ ಚೈನ್ ತೋರಿಸಿ ಇದು ನಿಂದೇನಾ ಅಂತ ಕೇಳಿದಾಗ ಚೈನ್ ನ ನೋಡೋದು ಇಲ್ಲ, ಗಾಬರಿಯಾಗಿ ಹೌದು ಅಂತ ಹೇಳ್ತಾಳೆ. ಇವಳೇನೋ ಮುಚ್ಚಿಡ್ತಾ ಇದ್ದಾಳೆ ಅಂತ ಗೊತ್ತಾಗಿ ಹರಿ ತಮ್ಮ ಜೊತೆ ಬಂದಿರೋ ಆಫೀಸರ್ಗೆ ಚಂದ್ರಬಾಬುನ ಕರ್ಕೊಂಡು ಹೋಗಿ ಹಾಸ್ಪಿಟಲ್ ಅವರ ಹತ್ರ ಮಾತಾಡಿ ಹಣ ಕಟ್ಟೋಕೆ ಸ್ವಲ್ಪ ಟೈಮ್ ಕೊಡೋಕೆ ಹೇಳು ಅಂತ ಹೇಳಿ ಕಳಿಸ್ತಾರೆ. ಆಮೇಲೆ ಚಂದ್ರಬಾಬು ಅವರ ಮಗಳನ್ನ ಸಪರೇಟ್ ಆಗಿ ಕರ್ಕೊಂಡು ಬಂದು ನಿಜ ಹೇಳು ಏನ್ ಮುಚ್ಚಿಡ್ತಿದ್ಯಾ ಅಂದಾಗ
ಚೈನ್ ಕಳ್ಕೊಂಡಿದ್ದೆ, ಅದಕ್ಕೆ ನಕಲಿ ಚೈನ್ ಮಾಡಿಸಿದ್ದೆ ಅಂದಾಗ ಇದು ಕೂಡ ಸುಳ್ಳು ಅಂತ ಗೊತ್ತಾಯ್ತು. ನಕಲಿ ಚಿನ್ನ ಗಿರ್ವಿಡೋಕೆ ನಿಮ್ಮ ಅಪ್ಪ ಹೋಗ್ತಿದ್ರು, ಸುಮ್ಮನೆ ಇದ್ದೆ ಅಂದ್ರೆ ಏನೋ ಬೇರೆನೆ ನಡೆದಿದೆ ಅಂದಾಗ ಇವಳು ಸತ್ಯ ಬಾಯ್ ಬಿಡ್ತಾಳೆ. ಏನಾಗಿತ್ತು ಅಂತ ಮುಂದೆ ತೋರಿಸ್ತಾರೆ ಸ್ನೇಹಿತರೆ. ಈಗ ಸದ್ಯಕ್ಕೆ ಹರಿ ಈ ನಕಲಿ ಸರದ ಫೋಟೋ ಇಬ್ರು ಆಫೀಸರ್ಸ್ ಆಂಟೋನಿ ಮತ್ತೆ ಪ್ರವೀಣ್ಗೆ ಕಳಿಸಿ ಇದೇ ರೀತಿ ಇರೋ ಒರಿಜಿನಲ್ ಸರ ಬೇರೆ ಕಡೆ ಎಲ್ಲಾದ್ರೂ ಗಿರ್ವಿ ಇಟ್ಟಿದ್ದಾರಾ ಅಥವಾ ಮಾರಾಟ ಆಗಿದ್ಯಾ, ಮತ್ತೆ ಚಂದ್ರಬಾಬು ಸರದ ಬಗ್ಗೆ ಹೇಳಿದ್ದೆಲ್ಲ ನಿಜಾನ ಅಂತ ತಿಳ್ಕೊಳ್ಳೋಕೆ ಹೇಳ್ತಾರೆ. ಮೊದಲು ಆಂಟೋನಿ ಮತ್ತೆ ಪ್ರವೀಣ್ ಅನಸ್ವರ ಜ್ಯುವೆಲರ್ಸ್ಗೆ ಬಂದು ಚಂದ್ರಬಾಬು ಸರದ ಬಗ್ಗೆ ಹೇಳಿದ್ದೆಲ್ಲ ನಿಜಾನ ಅಂತ ಚೆಕ್ ಮಾಡಿದಾಗ ಅವರು ನಿಜಾನೇ ಹೇಳಿದ್ದಾರೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಈ ಊರಲ್ಲಿ ಇರೋ ಎಲ್ಲಾ ಫೈನಾನ್ಸ್ ಕಂಪನಿಗಳಿಗೆ ಹೋಗಿ ಒರಿಜಿನಲ್ ಸರ ಯಾರಾದ್ರೂ ಗಿರ್ವಿ ಇಟ್ಟಿದಾರ ಅಂತ ಚೆಕ್ ಮಾಡೋಕೆ ಶುರು ಮಾಡಿದಾಗ ಕೊನೆಗೂ ಒಂದು ಫೈನಾನ್ಸ್ ಕಂಪನಿಯಲ್ಲಿ ಇವರಿಬ್ಬರಿಗೂ ಆ ಒರಿಜಿನಲ್ ಸರ ಸಿಗುತ್ತೆ. ಇದರ ಜೊತೆಗೆ ಇನ್ನ 2 ಗೋಲ್ಡ್ ಚೈನ್ ನ ಕೂಡ ಗಿರ್ವಿ ಇಟ್ಟಿದ್ದಾರೆ ಅಂತ ಗೊತ್ತಾಗಿ ಯಾರು ಗಿರ್ವಿ ಇಟ್ಟಿರೋದು ಅಂತ ಡೀಟೇಲ್ಸ್ ಪಡ್ಕೊಂತಾರೆ ಆಂಟೋನಿ ಮತ್ತೆ ಪ್ರವೀಣ್. ಗಿರ್ವಿ ಇಟ್ಟಿರೋ ಮಹಿಳೆ ಅಡ್ರೆಸ್ ಗಿಲ್ಲ, ಹಿಮಾಚಲ್ ಪ್ರದೇಶಕ್ಕೆ ಟೂರ್ಗೆ ಹೋಗಿದ್ದಾಳೆ ಅಂತ ಹೇಳ್ತಿದ್ದಾರೆ. ಆದರೆ ಫೋನ್ ಕೂಡ ಕಾಂಟ್ಯಾಕ್ಟ್ ಗೆ ಸಿಗ್ತಿಲ್ಲ. ಅದಕ್ಕೆ ಇನ್ನ 2 ಚಿನ್ನದ ಸರಗಳನ್ನ ಎಲ್ಲಿಂದ ಖರೀದಿಸಿದ್ದಾರೆ ಅಂತ ಹುಡ್ಕೋಕೆ ಶುರು ಮಾಡ್ತಾರೆ. ಒಂದು ಗೋಲ್ಡ್ ಚೈನ್ ನ ಭೀಮಾ ಜ್ಯುವೆಲರ್ಸ್ ಇಂದ ಜೋಸೆಫ್ ಅನ್ನೋ ವ್ಯಕ್ತಿ ಖರೀದಿಸಿರ್ತಾನೆ. ಈ ಜೋಸೆಫ್ ಬೇರೆ ಯಾರು ಅಲ್ಲ ಸ್ನೇಹಿತರೆ, ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಕರ್ನಾಟಕ ಪೊಲೀಸ್ ಅಲ್ಲಿ ಇದ್ದ ಜೋಸೆಫ್ ನೇಣು ಹಾಕೊಂಡು ಸಾವನ್ನಪ್ತಾರಲ್ಲ ಅವರೇ ಆಗಿದ್ದಾರೆ. ಈ ವಿಷಯವನ್ನ ಹರಿಗೆ ತಿಳಿಸಿ ಮತ್ತೊಂದು ಗೋಲ್ಡ್ ಚೈನ್ ಗಿರಿಪೈ ಜ್ಯುವೆಲರಿಯಲ್ಲಿ ಖರೀದಿಸಿರೋದು, ಅದನ್ನ ಯಾರು ಕೊಂಡ್ಕೊಂಡಿದ್ರು ಅಂತ ಹುಡ್ಕೋಕೆ ಆಂಟೋನಿ ಮತ್ತೆ ಪ್ರವೀಣ್ ಹೊರಡ್ತಾರೆ. ಅದೇ ಹರಿ ಜೋಸೆಫ್ ನ ಮನೆಗೆ ಬಂದು ಅವರ ಹೆಂಡತಿ ಮಗಳ ಹತ್ರ ಮಾತಾಡಿದಾಗ ಜೋಸೆಫ್ ನ ಮಗಳು ಏಂಜಲ್ ನ ಸರವನ್ನ ಕಳ್ಳರು ಬೈಕಲ್ಲಿ ಬಂದು ಕಿತ್ಕೊಂಡು ಹೋಗಿದ್ರು, ಅದಕ್ಕೆ ಕಂಪ್ಲೇಂಟ್ ಕೂಡ ಕೊಟ್ಟಿದೀವಿ ಅಂತ ಹೇಳ್ತಾರೆ. ಏಂಜಲ್ ಸುಳ್ಳು ಹೇಳ್ತಿದ್ದಾಳೆ ಅಂತ ಇವರಿಗೆ ಗೊತ್ತಾದ್ರೂ ಕೂಡ ಯಾವ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದು ಅನ್ನೋದನ್ನ ತಿಳ್ಕೊಂಡು ಪೊಲೀಸ್ ಸ್ಟೇಷನ್ಗೆ ವಾಪಸ್ ಬರ್ತಾರೆ. ಇಲ್ಲಿಗೆ ಮೊದಲೇ ಚಂದ್ರಬಾಬು ಬಂದಿದ್ದಾರೆ, ಯಾಕಂದ್ರೆ ಹರಿ ಹೇಳಿದ್ರು ಇವರ ಮಗಳನ್ನ ಸ್ಟೇಷನ್ಗೆ ಕರ್ಕೊಂಡ್ ಬರೋಕೆ. ಆದ್ರೆ ಚಂದ್ರಬಾಬುಗೆ ತಮ್ಮ ಮಗಳನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡ್ ಬರೋಕೆ ಇಷ್ಟ ಇಲ್ಲ. ಯಾಕೆ ಅವಳನ್ನ ಕರ್ಕೊಂಡ್ ಬರ್ಬೇಕು ಅಂತ ಕೇಳಿದಾಗ ಹರಿ ಹೇಳ್ತಾರೆ, ನಿಮ್ಮ ಮಗಳು ಒಬ್ಬ ಹುಡುಗನ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ಲು. ಆ ಹುಡುಗ ನಿಮ್ಮ ಮಗಳಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ, ಅವಳೇ ನಕಲಿ ಚೈನ್ ನ ಕೂಡ ಮಾಡಿಸಿರೋದು ಅಂದಾಗ ನಮ್ಮ ಮಗಳು ಆತರ ಅಲ್ಲ ಅಂತ ಚಂದ್ರಬಾಬು ಅಳೋಕೆ ಶುರು ಮಾಡ್ತಾರೆ. ಇದಕ್ಕೆ ಹರಿ ಹೇಗಿದ್ರು ನಿಮ್ಮ ಮಗಳು ಮೈನರ್ ಆಗಿದ್ದಾಳೆ, ಅವಳು ಬಂದು ಕಂಪ್ಲೇಂಟ್ ಕೊಡ್ಲಿಲ್ಲ ಅಂದ್ರೆ ನಾನೇ ಪೋಕ್ಸೋ ಕೇಸ್ ಹಾಕ್ತೀನಿ ಅಂತ ಹೇಳ್ಬೇಕಾದ್ರೆ ಮತ್ತೆ ಶಾಹುಲ್ ಇವರಿಗೆ ತಮ್ಮ ಆಫೀಸ್ಗೆ ಬರೋಕೆ ಹೇಳ್ತಾರೆ. ಯಾಕೆ ಅಂದ್ರೆ ಪ್ರವೀಣ್ ಮತ್ತೆ ಆಂಟೋನಿ 3ನೇ ಸರದ ಬಗ್ಗೆ ತಿಳ್ಕೊಳ್ಳೋಕೆ ಗಿರಿಪೈ ಜ್ಯುವೆಲರಿಗೆ ಹೋಗಿದ್ದಾಗ ಶಾಕಿಂಗ್ ವಿಷಯ ಗೊತ್ತಾಗಿದೆ. ಹಾಗಾಗಿ ಹರಿಗೆ ಕಾಲ್ ಮಾಡದೆ ಡಿವೈಎಸ್ಪಿ ಶಾಹುಲ್ಗೆ ಕಾಲ್ ಮಾಡಿ ವಿಷಯ ತಿಳಿಸಿರೋದ್ರಿಂದ ಹರಿನ ಕರೆದಿದ್ದಾರೆ ಶಾಹುಲ್. ಹರಿ ಶಾಹುಲ್ಗೆ ಹೇಳ್ತಾರೆ, ಒಂದು ಸಾಧಾರಣವಾದ ನಕಲಿ ಗೋಲ್ಡ್ ಚೈನ್ ನ ಕೇಸ್ ಈಗ ಪೋಕ್ಸೋ ಕೇಸ್ ಆಗೋ ಹಾಗೆ ಕಾಣ್ತಿದೆ, 3ನೇ ಚೈನ್ ಬಗ್ಗೆ ಗೊತ್ತಾಗಬೇಕು ಅಷ್ಟೇ ಅಂದಾಗ ಇಲ್ಲ ನೀನು ಹೈದರಾಬಾದ್ಗೆ ಹೋಗ್ಬೇಕು, ಅಲ್ಲಿ ಸೈಬರ್ ಕ್ರೈಮ್ ಟ್ರೈನಿಂಗ್ ನಡೀತಾ ಇದೆ, ಅಲ್ಲಿಗೆ ನಿನ್ನ ಅಸೈನ್ ಮಾಡಿದ್ದಾರೆ ಅಂತ ಶಾಹುಲ್ ಹೇಳ್ತಾರೆ. ಇದರಿಂದ ಕೋಪಗೊಂಡು ಹರಿ ಹೊರಗೆ ಎದ್ದು ಬಂದಾಗ ಆಂಟೋನಿ ಇಲ್ಲೇ ಇರೋದನ್ನ ನೋಡಿ ವಾಪಸ್ ಶಾಹುಲ್ನ ಆಫೀಸ್ಗೆ ಬಂದು ಗೋಲ್ಡ್ ಚೈನ್ ಕೇಸಿಂದ ನನ್ನ ದೂರ ಇಡೋಕೆ ನೋಡ್ತಿದ್ದೀರಾ, ನಾನು ಎಲ್ಲೇ ಹೋದ್ರೂ ಆ ಕೇಸ್ನ ಬಿಡಲ್ಲ ಅಂತ ಹೇಳಿ ಹೊರಡ್ತಾರೆ ಹರಿ. ಮನೆಗೆ ಬಂದು ತಮ್ಮ ಹೆಂಡತಿ ಗೀತಾ ಮತ್ತೆ ಮಗಳು ಮಿನ್ನು ಜೊತೆ ಮಾತಾಡಬೇಕಾದ್ರೆ ನಮಗೆ ಒಂದು ಡೌಟ್ ಬರುತ್ತೆ. ಈ ಮೂವಿಯಲ್ಲಿ ಮೊದಲನೇ ಬಾರಿ ಹರಿ ಗೀತಾ ಅವರ ಜೊತೆ ಫೋನಲ್ಲಿ ಮಾತಾಡಬೇಕಾದ್ರೆ ಮಗಳನ್ನ ಕಾಲೇಜ್ಗೆ ಬಿಟ್ಟು ಬಂದ ಅಂತ ಗೀತಾಗೆ ಹರಿ ಕೇಳಿರ್ತಾರೆ. ಆದ್ರೆ ಮಿನ್ನು ಸ್ಕೂಲ್ಗೆ ಹೋಗೋ ವಯಸ್ಸಿನವಳು ಅಷ್ಟೇ. ಅಂದ್ರೆ ಏನ್ ನಡೀತಿದೆ ಅಂತ ಇನ್ನ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ ಸ್ನೇಹಿತರೆ. ಈಗ ಮತ್ತೆ ಒಂದು ಕಾಲ್ ಬರುತ್ತೆ, ಚಂದ್ರಬಾಬು ಅವರ ಮಗಳು ಸಾವನ್ನಪ್ಪಿದ್ದಾಳೆ ಅಂತ. ತಕ್ಷಣ ಹರಿ ಚಂದ್ರಬಾಬು ಅವರ ಮನೆ ಹತ್ರ ಬರ್ತಾರೆ. ಇಲ್ಲಿ ತುಂಬಾನೇ ಜನ ಸೇರ್ಕೊಂಡಿದ್ದಾರೆ. ಜೊತೆಗೆ ಚಂದ್ರಬಾಬು ಅವರ ಮಗಳ ಸಾವಿಗೆ ಹರಿನೇ ಕಾರಣ ಅಂತ ಕೂಡ ಎಲ್ಲರೂ ಅನ್ಕೊಂಡಿದ್ದಾರೆ. ಹರಿ ಮನೆ ಹತ್ರ ಬರ್ತಿದ್ದಂಗೆ ಚಂದ್ರಬಾಬು ಇವನ ಮೇಲೆ ಹಲ್ಲೆ ಮಾಡೋಕೆ ಯತ್ನಿಸ್ತಾನೆ. ನನ್ನ ಮಗಳ ಬಗ್ಗೆ ಯಾವುದೇ ಕೇಸ್ ಹಾಕ್ಬೇಡಿ ಅಂದ್ರೂ ಕೇಳಲಿಲ್ಲ. ಎಲ್ಲಿ ತನ್ನ ವಿಷಯ ಎಲ್ಲರಿಗೂ ಗೊತ್ತಾಗುತ್ತೋ ಅಂತ ಹೆದರ್ಕೊಂಡು ಅವಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಇದೆಲ್ಲ ನಿನ್ ಕಡೆಯಿಂದಾನೇ ಆಗಿರೋದು ಅಂತ ಬೈತಾ ಇದ್ದಾರೆ. ಹರಿ ಇದರ ಹಿಂದೆ ಯಾರಿದ್ದಾರೆ ಅಂತ ನಾನು ಕಂಡಿಡ್ದೆ ಹಿಡಿತೀನಿ ಅಂತ ಹೇಳಿ ಚಂದ್ರಬಾಬು ಅವರ ಮಗಳ ಬಾಡಿ ನೋಡೋಕೆ ರೂಮ್ ನ ಡೋರ್ ಓಪನ್ ಮಾಡ್ತಿದ್ದಂಗೆ ಇವಳು ನೇಣು ಹಾಕೊಂಡಿರೋ ದೃಶ್ಯವನ್ನ ನೋಡಿ ಇವ್ರಿಗೆ ಪ್ಯಾನಿಕ್ ಅಟ್ಯಾಕ್ ಆಗೋಕೆ ಶುರು ಆಯ್ತು. ತಮ್ಮ ಜೀವನದಲ್ಲಿ ನಡೆದಿರೋ ಘಟನೆಗಳೆಲ್ಲ ಕಣ್ಣ ಮುಂದೆ ಬಂದು ಗಾಬರಿಯಾಗಿ ಬೆವರ್ತಾ ಇದ್ದಾರೆ. ಹಾಗೆ ತಟ್ಟಾಡ್ಕೊಂಡು ಹೊರಗೆ ಬಂದಾಗ ಇವನ ಪರಿಸ್ಥಿತಿ ಗೊತ್ತಿರೋ ಶಾಹುಲ್ ಬೇರೆ ಆಫೀಸರ್ಸ್ಗೆ ಹರಿನ ಇಲ್ಲಿಂದ ಕರ್ಕೊಂಡು ಹೋಗೋಕೆ ಹೇಳ್ತಾರೆ. ಜನ ಎಲ್ಲ ಇವರ ಮೇಲೆ ದಾಳಿ ಮಾಡೋಕೆ ನೋಡ್ತಿದ್ದಾರೆ. ಆದ್ರೆ ಹೇಗೋ ಮಾಡಿ ಬೇರೆ ಪೊಲೀಸ್ ಆಫೀಸರ್ಸ್ ಇವರನ್ನ ಕಾರ್ ಹತ್ಸಿ ಮನೆಗೆ ಕಳಿಸ್ತಾರೆ. ಮನೆಗೆ ಬಂದು ಪದೇ ಪದೇ ನೀರು ಕುಡಿಯೋದನ್ನ ನೋಡಿ ಗೀತಾಗೂ ಗೊತ್ತಾಯ್ತು ಇವ್ರಿಗೆ ಪ್ಯಾನಿಕ್ ಅಟ್ಯಾಕ್ ಆಗಿದೆ ಅಂತ. ನಮ್ಮ ಮಗಳು ನೀಲಾ ಎಲ್ಲಿ ಅಂತ ಕೇಳಿ ಅವಳನ್ನ ಮನೆ ತುಂಬಾ ಹುಡುಕ್ತಾ ಇದ್ದಾರೆ. ಮಿನ್ನು ರೂಮಲ್ಲೇ ಮಲಗಿದ್ದಾಳೆ. ಆದ್ರೆ ಇವರು ನೀಲಾನ ಹುಡುಕ್ತಾ ಇರೋದು. ಎಲ್ಲೂ ಅವಳು ಸಿಗದೆ ಇದ್ದಾಗ ಗೀತಾ ಮೇಲೆ ಹಲ್ಲೆ ಮಾಡೋಕೆ ಮುಂದಾಗ್ತಾರೆ. ಆದ್ರೆ ಗೀತಾ ಇವರನ್ನ ತಡೆದು ನೀವೇ ನೀಲಾ ಸಾಯೋ ಹಾಗೆ ಮಾಡಿದ್ದು, ಅವಳು ನಿಮ್ ಕಡೆಯಿಂದಾನೆ ನಮ್ ಜೊತೆ ಇಲ್ಲ ಅಂದಾಗ ಇನ್ನಷ್ಟು ಶಾಕ್ ಆಗಿ ಹರಿ ಪ್ರಜ್ಞೆ ತಪ್ತಾರೆ. ಸೊ ಈಗ ಸ್ನೇಹಿತರೆ ನೀಲಾ ಯಾರು, ಅವಳಿಗೇನಾಯ್ತು ಅಂತ ಫ್ಲಾಶ್ ಬ್ಯಾಕ್ ಅಲ್ಲಿ ತೋರಿಸ್ತಾರೆ. ಹರಿ ಮತ್ತೆ
ಇವನ ಟೀಮ್ ಅವರು ಒಂದು ದಿನ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿದ್ದ ನಶೆ ಗ್ಯಾಂಗ್ ನ ಮೆಂಬರ್ ಆದ ಶ್ಯಾಮ್ ಅನ್ನೋನ್ನ ಹಿಡಿದು ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡು ಬಂದಿರ್ತಾರೆ. ಕಾರಣ ಏನಂದ್ರೆ ASI ಥಾಮಸನ್ ಅವರು ಶ್ಯಾಮ್ ಮೇಲೆ ಪೋಕ್ಸೋ ಕೇಸ್ ಹಾಕಿರ್ತಾರೆ. ಕೇಸ್ ಹಾಕಿದ್ರಲ್ಲ ಅಂತ ಕೋಪದಲ್ಲಿ ಥಾಮಸ್ ಅವರ ಮಗಳನ್ನ ಶ್ಯಾಮ್ ತನ್ನ ಬಲೆಗೆ ಬೀಳಿಸ್ಕೊಂಡು ಅವಳಿಗೆ ಡ್ರಗ್ಸ್ ಕೊಟ್ಟು ಅವಳ ಮೇಲೆ ಅತ್ಯಾಚಾರ ಮಾಡಿದ್ದಾನೆ. ಅದರ ವಿಡಿಯೋ ಕೂಡ ಇವನ ಲ್ಯಾಪ್ಟಾಪ್ ಅಲ್ಲಿ ಇದೆ. ಇದ್ದಕ್ಕಿದ್ದಂಗೆ ಪೊಲೀಸ್ ಅವ್ರಿಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಯ್ತು ಹರಿ ಬಗ್ಗೆ. ಹಾಗಾಗಿ ತಕ್ಷಣ ಶಾಹುಲ್ ಗೀತಾಗೆ ಫೋನ್ ಮಾಡಿ ಏನಾದ್ರೂ ಕಾರಣ ಹೇಳಿ ಹರಿನ ಮನೆಗೆ ಕರೆಸ್ಕೋ, ಇಲ್ಲಿ ಒಂದು ಅನಾಹುತ ನಡೆದೋಗಿದೆ ಅಂತ ಹೇಳ್ತಾರೆ. ಗೀತಾ ಫೋನ್ ಮಾಡಿದಾಗ ಹರಿ ಮನೆಗೆ ಹೊರಡ್ತಾರೆ. ಶಾಹುಲ್ ಏನು ಗೊತ್ತೇ ಇಲ್ಲ ಅನ್ನೋ ಹಾಗೆ ಆಕ್ಟ್ ಮಾಡ್ತಿದ್ದಾರೆ. ಇದೇ ಸಮಯಕ್ಕೆ ASI ಥಾಮಸ್ ಕೋಪದಲ್ಲಿ ಪೊಲೀಸ್ ಸ್ಟೇಷನ್ಗೆ ಬರೋದನ್ನ ನೋಡಿ ಹರಿ ಕೂಡ ಒಳಗೆ ಬರ್ತಾ ಇದ್ದಾರೆ. ಥಾಮಸ್ ಶ್ಯಾಮ್ ಹತ್ರ ಬಂದು ಇವನ್ಗೆ ಹೊಡೆಯೋಕೆ ಶುರು ಮಾಡ್ತಾರೆ. ತಮ್ಮ ಮಗಳು ಸಾಯೋದಕ್ಕೆ ಇವನೇ ಕಾರಣ ಅಂತ. ಹರಿ ಸರಿಯಾದ ಸಮಯಕ್ಕೆ ಬಂದು ಇವರನ್ನ ತಡಿಬೇಕಾದ್ರೆ ಬೇರೆ ಆಫೀಸರ್ಸ್ ಹರಿ ಲ್ಯಾಪ್ಟಾಪ್ ನ ನೋಡೋ ಅಷ್ಟರಲ್ಲಿ ಅದನ್ನ ಎತ್ತಿಡೋಕೆ ಹೋಗ್ತಾರೆ. ಹರಿಗೆ ಲ್ಯಾಪ್ಟಾಪ್ ಕಡೆ ಗಮನ ಹೋಗುತ್ತೆ. ಅದೇನಿದೆ ಅಂತ ಹಂಗೆ ಎತ್ತಿಡ್ಕೊಂತಿದ್ದೀರಾ, ತೋರಿಸಿ ಇಲ್ಲಿ ಅಂತ ಲ್ಯಾಪ್ಟಾಪ್ ಕಿತ್ಕೊಂಡು ಇದರಲ್ಲಿರೋ ಒಂದು ವಿಡಿಯೋ ನೋಡ್ತಾರೆ. ಈ ವಿಡಿಯೋ ಅಲ್ಲಿ ಬೇರೆ ಯಾರು ಅಲ್ಲ, ಹರಿ ಅವರ ಮೊದಲನೇ ಮಗಳು ನೀಲಾ ಇದ್ದಾಳೆ. ಹರಿಗೆ ಈ ವಿಡಿಯೋ ನೋಡಿ ಮನ್ಸು ಹೊಡೆದೋಗುತ್ತೆ. ತಮ್ಮ ಮಗಳು ಈ ರೀತಿ ಎಲ್ಲ ಮಾಡ್ತಾಳೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಕೋಪ ನೆತ್ತಿಗೇರಿ ಶ್ಯಾಮ್ಗೆ ಹೊಡೆಯೋಕೆ ಶುರು ಮಾಡ್ತಾರೆ. ಎಲ್ಲ ಆಫೀಸರ್ಸ್ ಇವರನ್ನ ತಡೆಯೋಕೆ ನೋಡಿದ್ರು ಆಗಲ್ಲ. ಕೊನೆಗೂ ಶ್ಯಾಮ್ನ ಹರಿ ಸಾಯಿಸೇ ಬಿಡ್ತಾರೆ. ಅದೇ ಇನ್ನೊಂದ್ ಕಡೆ ಗೀತಾಗೆ ನೀಲಾ ಹೇಳ್ತಿದ್ದಾಳೆ, ನಾನು ಬೇಕು ಅಂತ ಮಾಡಿಲ್ಲ, ಡ್ರಗ್ಸ್ ಕೊಟ್ಟು ಆ ರೀತಿ ಎಲ್ಲ ಮಾಡಿದ್ರು ಅಂತ. ಈಗ ಕೋಪದಲ್ಲಿ ಹರಿ ಮನೆಗೆ ಬಂದು ನೀಲಾಳನ್ನ ಹುಡುಕ್ತಾ ಇದ್ದಾರೆ. ಗೀತಾ ಏನೇ ಸಮಾಧಾನ ಮಾಡೋಕೆ ನೋಡಿದ್ರು ಆಗ್ತಿಲ್ಲ. ಇಷ್ಟು ವರ್ಷ ಪ್ರೀತಿ ಕೊಟ್ಟು ಸಾಕಿ ಬೆಳೆಸಿದೀವಿ, ಈಗ ಅವಳು ಮಾಡೋದು ಇಂಥ ದಿನ ನೋಡಿದ್ರು ಬದಲು ನಾವು ಸಾಯೋದೇ ಒಳ್ಳೆಯದು ಅಂತ ಹರಿ ನೀಲಾಳ ರೂಮ್ ನ ಹೊಡೆದಾಕಿ ಒಳಗೆ ಬಂದಾಗ ನೀಲಾ ನೇಣು ಹಾಕೊಂಡು ಸಾವನ್ನಪ್ಪಿರೋದನ್ನ ನೋಡ್ತಾರೆ. ಇದರಿಂದ ಶಾಕ್ ತಡ್ಕೊಳಕಾಗದೆ ಇಲ್ಲೇ ಕುಸಿದು ಬಿದ್ದು ಪ್ರಜ್ಞೆ ತಪ್ತಾರೆ ಹರಿ. ಅದಕ್ಕೆ ಸ್ನೇಹಿತರೆ ಚಂದ್ರಬಾಬು ಅವರ ಮಗಳನ್ನ ಕೂಡ ನೋಡಿ ಇವ್ರಿಗೆ ಪ್ಯಾನಿಕ್ ಅಟ್ಯಾಕ್ ಆಗಿದ್ದು. ಇವರು PTSD ಅಂದ್ರೆ ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಇಂದ ಬಳಲ್ತಾ ಇದ್ದಾರೆ. ಹರಿ ಗೀತಾ ಜೊತೆ ಫೋನ್ ಅಲ್ಲಿ ಮಾತಾಡ್ಬೇಕಾದ್ರೆ ಹರಿ ಮಗಳನ್ನ ಕಾಲೇಜ್ಗೆ ಬಿಟ್ಟು ಬಂದ ಅಂತ ಕೇಳ್ತಾರಲ್ಲ, ಅದು ಯಾಕೆ ಅಂದ್ರೆ ಇವರು ಶಾಕ್ ಇಂದ ಮಗಳು ಸಾವನ್ನಪ್ಪಿರೋದೇ ಮರ್ತೋಗಿರ್ತಾರೆ. ಕೆಲವೊಮ್ಮೆ ನೀಲಾ ಇನ್ನೂ ಬದುಕಿದ್ದಾಳೆ ಅಂತ ಅನ್ಕೊಂತಾರೆ. ಈ ರೀತಿ ಕೇಳಿದಾಗ ಗೀತಾ ಅದಕ್ಕೆ ನೀವು ಮಾತ್ರೆ ತಗೊಂಡ್ರ ಅಂತ ಕೇಳೋದು. ಇನ್ನ ಆಂಟೋನಿ ಮತ್ತೆ ಪ್ರವೀಣ್ 3ನೇ ಗೋಲ್ಡ್ ಚೈನ್ ಬಗ್ಗೆ ತಿಳ್ಕೊಳ್ಳೋಕೆ ಗಿರಿಪೈ ಜ್ಯುವೆಲರಿಗೆ ಹೋಗಿದ್ದಾಗ ಅವ್ರಿಗೆ ಗೊತ್ತಾಗಿರುತ್ತೆ ಆ ಚೈನ್ ನ ಖರೀದಿಸಿರೋದು ಬೇರೆ ಯಾರು ಅಲ್ಲ ಹರಿ ಅಂತ. ಅದಕ್ಕೆ ಅವರಿಬ್ರು ತಕ್ಷಣ ಶಾಹುಲ್ಗೆ ಕಾಲ್ ಮಾಡೋದು. ಶ್ಯಾಮ್ ನೀಲಾಳ ಚೈನ್ ನ ಕೂಡ ಕತ್ಕೊಂಡಿರ್ತಾನೆ. ಇವನ ನಶೆ ಗ್ಯಾಂಗ್ ಅವರೇ ಇದೆಲ್ಲ ಮಾಡ್ತಿರೋದು. ಮೈನರ್ ಹುಡುಗಿಯರನ್ನ ಡ್ರಗ್ ಅಡಿಕ್ಟ್ ಮಾಡಿ ಅವರನ್ನ ಬಳಸ್ಕೊಂಡು ಒಡವೆ ಎಲ್ಲ ಕತ್ಕೊಂಡು ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡ್ತಿರ್ತಾರೆ. ಸೊ ಈಗ ಪ್ರೆಸೆಂಟ್ ಗೆ ಬರೋಣ. ಚಂದ್ರಬಾಬು ತಮ್ಮ ಮಗಳ ಸಾವಿಗೆ ಕಾರಣ ಹರಿನೇ ಅಂತ ಆರೋಪ ಮಾಡ್ತಾ ಇದ್ದಾರೆ. ಇದರಿಂದ ಹರಿಯನ್ನ ಎಂಕ್ವೈರಿ ಮಾಡೋಕೆ ಪೊಲೀಸ್ ಅವರು ಮುಂದಾಗಿದ್ದಾರೆ. ಅಲ್ಲಿ ಹರಿಯ ಮೆಂಟಲ್ ಪ್ರಾಬ್ಲಮ್ಸ್ ಬಗ್ಗೆ ಗೊತ್ತಾದ್ರೆ ಅವರು ಕೆಲಸ ಕಳ್ಕೊಳ್ಳೋ ಸಾಧ್ಯತೆ ಇದೆ. ಆದ್ರೆ ಡಾಕ್ಟರ್ ಪ್ರಕಾರ ಹರಿ ನಾರ್ಮಲ್ ಆಗೇ ಇದ್ದಾರೆ. ಚಂದ್ರಬಾಬು ಅವರ ಮಗಳ ಸಾವನ್ನ ನೋಡಿ ಹಳೆ ನೆನಪುಗಳು ಅವರಿಗೆ ಕಣ್ಣು ಮುಂದೆ ಬಂದಿದೆ. ತಮ್ಮ ಮಗಳ ಸಾವಿಗೆ ತಾವೇ ಕಾರಣ ಅಂತ ಅನ್ಕೊಂಡಿದ್ದಾರೆ. ಆದರೆ ಬೇರೆ ಸಮಯದಲ್ಲಿ ಅವರು ನಾರ್ಮಲ್ ಆಗೇ ಇರ್ತಾರೆ. ಇದರಿಂದ ಏನು ಸಮಸ್ಯೆ ಆಗಲ್ಲ ಅಂತಿದ್ದಾರೆ ಡಾಕ್ಟರ್. ಇನ್ನ ಗೀತಾ ಹರಿಗೆ ಡಿವೋರ್ಸ್ ಕೊಡೋಕೆ ಮುಂದಾಗ್ತಿದ್ದಾಳೆ. ಇನ್ನು ಬದುಕಿರೋ 2ನೇ ಮಗಳು ಮಿನ್ನುಗೆ ಹರಿಯ ವರ್ತನೆಯಿಂದ ತುಂಬಾನೇ ತೊಂದರೆ ಆಗ್ತಿದೆ ಅಂತ ಹೇಳಿ ಶಾಹುಲ್ ಮತ್ತೆ ಅವರ ಹೆಂಡತಿ ಎಷ್ಟೇ ಕನ್ವಿನ್ಸ್ ಮಾಡೋಕೆ ನೋಡಿದ್ರು ಗೀತಾ ಒಪ್ಪಲ್ಲ. ಡಿವೋರ್ಸ್ ಕೊಡೋಕೆ ರೆಡಿ ಆಗಿದ್ದಾಳೆ. ನಂತರ ಹರಿ ಬೇಲ್ ಮೇಲೆ ಹೊರಗೆ ಬಂದಿರೋ ASI ಥಾಮಸ್ ಅವ್ರನ್ನ ಮೀಟ್ ಮಾಡೋಕೆ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಶ್ಯಾಮ್ ಇವರ ಕಸ್ಟಡಿಯಲ್ಲಿ ಸಾವನ್ನಪ್ಪಿರ್ತಾನಲ್ಲ, ಆ ಆರೋಪ ಹರಿ ಮೇಲೆ ಬರ್ಬೇಕಿತ್ತು. ಆದ್ರೆ ಥಾಮಸ್ ಅವರೇ ನಾನೇ ಕೊಲೆ ಮಾಡಿದ್ದು ಅಂತ ಸರೆಂಡ್ ಆಗಿರ್ತಾರೆ. ಆ ಕೆಲಸ ಹರಿ ಮಾಡಿರ್ಲಿಲ್ಲ ಅಂದಿದ್ರೆ ಇವರೇ ಮಾಡ್ತಿದ್ರು. ಹಾಗಾಗಿ ಸೊ ಇವತ್ತು ರಾತ್ರಿ ನಶೆ ಗ್ಯಾಂಗ್ ಅವರು ಥಾಮಸ್ ಅವರ ಮನೆಗೆ ಬರ್ತಾರೆ. ನಾವೆಲ್ಲ ನಿಮ್ಮ ಮಗಳ ಫ್ರೆಂಡ್ಸ್ ಆಗಿದ್ದೀವಿ, ಅವಳ ಅಂತ್ಯಕ್ರಿಯೆಗೆ ಬರೋಕಾಗ್ಲಿಲ್ಲ, ನಾವು ಬೆಂಗಳೂರಿಗೆ ಹೋಗೋಕ್ಕೂ ಮುಂಚೆ ಒಂದ್ಸಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ಅಂತಾರೆ. ಈ ನಶೆ ಗ್ಯಾಂಗ್ ನ ಲೀಡರ್ ನ ಹೆಸರು ಮೊದ್ಲೇ ಹೇಳ್ದಂಗೆ ಕ್ರಿಸ್ಟಿ. ಶ್ಯಾಮ್ ಸಾವನ್ನಪ್ಪಿದ್ದಾನೆ. ಇನ್ನ 2 ಹುಡುಗರ ಹೆಸರು ಲ್ಯಾನ್ಸ್ ಮತ್ತೆ ಸತ್ಯ. 2 ಹುಡುಗಿಯರ ಹೆಸರು ಆನಾ ಮತ್ತೆ ಸೆಲೀನ್. ಥಾಮಸ್ ಮೊದಲೇ ಪೊಲೀಸ್ ಅವರಲ್ವಾ, ಹಾಗಾಗಿ ಇವರು ಎಲ್ಲಿನವರು, ಎಲ್ಲಿ ವಾಸವಾಗಿದ್ದಾರೆ, ಕಾಲೇಜಲ್ಲಿ ಒಬ್ರು ಟೀಚರ್ ಇದ್ರಲ್ಲ ಅವರು ಯಾರು ಅಂತ ಗ್ರೂಪ್ ಫೋಟೋ ತೋರಿಸಿ ಎಲ್ಲ ಕೇಳ್ತಿದ್ದಾರೆ. ಇದಕ್ಕೆ ಅವರ ಹತ್ರ ಉತ್ತರ ಇಲ್ಲ. ಆದ್ರೆ ಲೇಟ್ ಆಗೋಗಿದೆ ಸ್ನೇಹಿತರೆ. ಥಾಮಸ್ ಅವರ ಹೆಂಡತಿ ಜ್ಯೂಸ್ ಮಾಡ್ಕೊಂಡು ಬರೋಕೆ ಹೋದಾಗ ಸೆಲಿನ್ ಮತ್ತೆ ಆನಾ ಕೂಡ ಸಹಾಯ ಮಾಡೋದಾಗಿ ಹೋಗಿ ಥಾಮಸ್ ಮತ್ತೆ ಅವರ ಹೆಂಡತಿಯ ಜ್ಯೂಸ್ ಅಲ್ಲಿ ವಿಷ ಹಾಕಿರ್ತಾರೆ. ಆ ಜ್ಯೂಸ್ನ ಕುಡ್ದಿರೋದ್ರಿಂದ 2 ಮೂಗಲ್ಲಿ ಬಾಯಲ್ಲಿ ಎಲ್ಲ ರಕ್ತ ಬಂದು ಸಾವನ್ನಪ್ತಾರೆ. ಸಾಯೋಕ್ಕೂ ಮುಂಚೆ ಸುಮ್ಮನೆ ಇಲ್ದಲೆ ಅವರ ಹೆಂಡತಿ ಶ್ಯಾಮ್ನ ಸಾಯಿಸಿದ್ದು ಇವರಲ್ಲ ಹರಿ ಅಂತ ಹೇಳ್ಬಿಡ್ತಾರೆ. ಹಾಗಾಗಿ ಥಾಮಸ್ನ ಫೋನಲ್ಲಿ ಹರಿಯ ಫೋನ್ ನಂಬರ್ ಹುಡುಕಿ ಕಾಂಟ್ಯಾಕ್ಟ್ಸ್ ಅಲ್ಲಿ ಥಾಮಸ್ ಅವರು ಹರಿ ಅವರ ಫೋಟೋನು ಸೇವ್ ಮಾಡ್ಕೊಂಡಿರ್ತಾರೆ. ಇದರಿಂದ ಈ ನಶೆ ಗ್ಯಾಂಗ್ಗೆ ಹರಿ ಅವರ ಫೋಟೋ ಕೂಡ ಸಿಕ್ತು.
ಮುಂದಿನ ದಿನ ಪೊಲೀಸ್ ಅವರು ಬಂದಾಗ ಶಾಹುಲ್ಗೆ ಅನ್ಸುತ್ತೆ ಇವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ. ಆದರೆ ಇದು ಮರ್ಡರ್ ಅನ್ನೋದಕ್ಕೆ ತುಂಬಾನೇ ಸಾಕ್ಷಿಗಳು ಹರಿಗೆ ಸಿಗುತ್ತೆ. ಮೊದಲನೇದೇನಂದ್ರೆ ಅವರಿಬ್ರು ಆತ್ಮಹತ್ಯೆ ಮಾಡ್ಕೊಳ್ಳೋದಾಗಿದ್ರೆ ಮಗಳ ಫೋಟೋ ಅಥವಾ ಫ್ಯಾಮಿಲಿ ಫೋಟೋ ಅವರ ಬಳಿ ಸಿಗ್ತಾ ಇತ್ತು. ಆದ್ರೆ ಅವರು ಕಾಲೇಜ್ ಗ್ರೂಪ್ ಫೋಟೋ ಇಟ್ಕೊಂಡಿದ್ದಾರೆ. ಇನ್ನ 5 ಗ್ಲಾಸಸ್ ನ ತೊಳೆದು ನೀಟಾಗಿ ಅಡುಗೆ ಮನೆಯಲ್ಲಿ ಇಟ್ಟಿದ್ದಾರೆ. ಇನ್ನು ಒದ್ದೆ ಹಾಗೆ ಇದ್ದಾವೆ. ಫಿಂಗರ್ ಪ್ರಿಂಟ್ಸ್ ಇರುತ್ತೆ ಅಂತ ಗ್ಲಾಸ್ ಗಳನ್ನ ಅವರು ತೊಳೆದಿರಬಹುದು. ಅವರಿಬ್ರು ಸಾಯೋದಾಗಿದ್ರೆ 8 ನಿಂಬೆಹಣ್ಣಿನ ಸ್ಲೈಸಸ್ ಯಾಕೆ ಬೇಕಾಗಿತ್ತು? ಜ್ಯೂಸ್ ಮಾಡ್ಕೊಳ್ಳೋಕೆ 1-2 ಆಗಿದ್ರೆ ಸಾಕಾಗೋದು. ಆದ್ರೆ ಡಸ್ಟ್ಬಿನ್ ಅಲ್ಲಿ 8 ನಿಂಬೆಹಣ್ಣಿನ ಸ್ಲೈಸಸ್ ಇದೆ. ಮನೆ ಒಳಗಿಂದ ಯಾಕೆ ಲಾಕ್ ಆಗಿದೆ ಅಂದ್ರೆ 5 ಜನರಲ್ಲಿ ಒಬ್ಬ ಮನೆ ಒಳಗೆ ಉಳ್ಕೊಂಡು ಡೋರ್ ಲಾಕ್ ಮಾಡಿ ಮನೆ ಹಿಂದೆ ಮೇಲ್ಚಾವಣಿಯಿಂದ ಹೋಗಿದ್ದಾನೆ. ಅಲ್ಲಿ ಒಣಗಿ ಬಿದ್ದಿರೋ ಎಲೆಗಳು ಯಾರೋ ನಡ್ಕೊಂಡು ಹೋಗಿರೋ ಹಾಗೆ ಸೈಡ್ಗೆ ಹೋಗಿದ್ದವೆ. ಇದೆಲ್ಲ ನೋಡಿದ್ರೆ ಇದು ಕೊಲೆ ಅಂತ ಹೇಳ್ತಾರೆ ಹರಿ. ನಂತರ ನೀಲಾ ಬಗ್ಗೆ ಅವ್ರಿಗೆಲ್ಲ ನೆನಪಾಗಿರೋದ್ರಿಂದ ಈಗ ಅವಳ ಕೇಸ್ನ ಬಗ್ಗೆನೂ ಇನ್ವೆಸ್ಟಿಗೇಟ್ ಮಾಡೋಕೆ ಶುರು ಮಾಡಿ ಮೊದಲು ಅವಳ ಫ್ರೆಂಡ್ಸ್ ನ ಭೇಟಿಯಾದಾಗ ಗೊತ್ತಾಗುತ್ತೆ ನೀಲಾ ಹತ್ರ ಇದ್ದ ಗೋಲ್ಡ್ ಚೈನ್ ಕೂಡ ನಕಲಿಯಾಗಿತ್ತು. ಅದನ್ನ ಕಳ್ಕೊಂಡಿರೋದು ಮನೆಯಲ್ಲಿ ಗೊತ್ತಾದ್ರೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ನೀಲಾಳ ಫ್ರೆಂಡೇ ಒಬ್ಬ ನಕಲಿ ಗೋಲ್ಡ್ ಚೈನ್ ನ ಮಾಡಿಸ್ಕೊಟ್ಟಿರ್ತಾನೆ. ಇಲ್ಲಿಂದ ಹರಿ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಸಾವನ್ನಪ್ಪಿದ್ದ ಪೊಲೀಸ್ ಜೋಸೆಫ್ ಅವರ ಮಗಳ ಹತ್ರ ಬಂದು, ನಾನು ಅವತ್ತು ನಿಮ್ ಮನೆಗೆ ಬಂದಾಗ ನಿನ್ ಚೈನ್ ನ ಕಳ್ಳರು ಕತ್ಕೊಂಡು ಹೋದ್ರು ಅಂತ ಹೇಳಿದ್ದೆ. ಅದು ಸುಳ್ಳು ಅಂತ ಗೊತ್ತು, ಈಗ ನಿಜ ಹೇಳು ಅಂದಾಗ ಕೊನೆಗೂ ಇವಳು ಸತ್ಯ ಹೇಳ್ತಾಳೆ. ನೀಲಾಗೆ ಏನಾಗಿತ್ತೋ ಅದೇ ಇವಳಿಗೂ ಆಗಿದೆ. ಆದ್ರೆ ಇವಳು ಧೈರ್ಯವಾಗಿ ಇದ್ದಾಳೆ. ಇವಳಿಗೆ ಡ್ರಗ್ಸ್ ಕೊಟ್ಟು ಸತ್ಯ ಇವಳ ಮೇಲೆ ಅತ್ಯಾಚಾರ ಮಾಡಿರ್ತಾನೆ. ಎಚ್ಚರಿಕೆ ಆದಾಗ ಇವಳ ಕತ್ತಲ್ಲಿ ಗೋಲ್ಡ್ ಚೈನ್ ಇರಲಿಲ್ಲ. ಇದಾದ್ಮೇಲೆ ಇವ್ರಿಗೆ ಪ್ರವೀಣ್ ಇಂದ ಕಾಲ್ ಬರುತ್ತೆ. ಈ 3 ಗೋಲ್ಡ್ ಚೈನ್ ನ ಗಿರ್ವಿ ಇಟ್ಟಿದ್ದ ಹುಡುಗಿ ಸಿಕ್ಕಿದ್ದಳೆ. ಇವಳ ಹತ್ರ ಬಂದಾಗ ಗೊತ್ತಾಗುತ್ತೆ ಇವಳು ಒಂದು ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಿರ್ತಾಳೆ. ಟ್ರಯಲ್ ರೂಮ್ ಅಲ್ಲಿ ಒಬ್ಳು ಹುಡುಗಿ ಅವಳು ಹಾಕಿದ್ದ ಹಳೆಯ ಬಟ್ಟೆಯನ್ನ ಬಿಟ್ಟೋಗಿರ್ತಾಳೆ. ಆ ಬಟ್ಟೆಯಲ್ಲಿ ಇವಳಿಗೆ ಗೋಲ್ಡ್ ಚೈನ್ ಗಳು ಸಿಕ್ಕಿರ್ತವೆ. ಆ ಹುಡುಗಿ ಬೇರೆ ಯಾರು ಅಲ್ಲ ಸ್ನೇಹಿತರೆ, ಆನಾ ಆಗಿದ್ಲು. ಬಟ್ಟೆ ಅಂಗಡಿಯಲ್ಲಿ ಇರೋ ಸಿಸಿಟಿವಿ ಫುಟೇಜ್ ಇಂದ ಆನಾ ಯಾರು ಅಂತ ಗೊತ್ತಾಯ್ತು. ಹರಿ ಮೇಲೆ ನಶೆ ಗ್ಯಾಂಗ್ ಅವರು ಕಣ್ಣಿಟ್ಟಿದ್ದಾರೆ. ಇವರನ್ನ ಫಾಲೋ ಮಾಡ್ತಿದ್ದಾರೆ. ಸೆಲೀನ್ ಈಗ್ಲೇ ಹರಿನ ಸಾಯಿಸ್ಬಿಡೋಣ ಅಂತ ಹೇಳಿದ್ರು. ಬೇರೆಯವರು ಕೇಳಲ್ಲ. ಮಿಸ್ ಆಗಿ ಆನಾ ಸಿಗಾಕೊಂಡ್ರೆ ಎಲ್ಲರೂ ಸಿಗಾಕೊಂತೀವಿ, ಅವನನ್ನ ಕೊಲ್ಲೋಕೆ ಸ್ವಲ್ಪ ಸಮಯ ತಗೊಳ್ಳೋಣ ಅಂತ ಮಾತಾಡ್ಕೊಂತಾ ಇದ್ದಾರೆ. ನೆಕ್ಸಿನಲ್ಲಿ ಶಾಹುಲ್ ಮತ್ತೆ ಅವರ ಸೀನಿಯರ್ ಆಫೀಸರ್ ಇಬ್ರು ತಮ್ಮ ಇನ್ಫ್ಲೂಯೆನ್ಸ್ ನ ಉಪಯೋಗಿಸ್ಕೊಂಡು ಹರಿ ಮೇಲೆ ಚಂದ್ರಬಾಬು ಅವರ ಮಗಳ ಸಾವಿನ ಆರೋಪ ಬರ್ದಲೇ ಇರೋ ಹಾಗೆ ನೋಡ್ಕೊಂತಿದ್ದಾರೆ. ಇವರು ಈಗ ಹರಿನ ಕರೆದು ಥಾಮಸ್ ನ ಸಾವಿನ ಬಗ್ಗೆ ಏನ್ ಗೊತ್ತಾಯ್ತು ಅಂದಾಗ ಇಲ್ಲಿವರೆಗೂ ನಡೆದಿರೋ ಎಲ್ಲಾ ಘಟನೆಗಳಿಗೂ ಕನೆಕ್ಷನ್ ಕೊಡ್ತಾರೆ ಹರಿ. ಶ್ಯಾಮ್ ಮತ್ತೆ ಅವನ ಗ್ಯಾಂಗ್ ಅವರು ಡ್ರಗ್ಸ್ ದಂಧೆ ಮಾಡ್ತಿದ್ರು. ಶ್ಯಾಮ್ ಸಾವನ್ನಪ್ಪಿದ ನಂತರ ಅವನ ಸಾವಿಗೆ ಸೇಡ್ ತೀರಿಸ್ಕೊಳ್ಳೋಕೆ ಶ್ಯಾಮ್ ನ ಗ್ಯಾಂಗ್ ಅವರೇ ಥಾಮಸ್ ನ ಕೊಂದಿರೋ ಹಾಗಿದೆ. ಶ್ಯಾಮ್ ನ ಲ್ಯಾಪ್ಟಾಪ್ ಅಲ್ಲಿ ಬೆಂಗಳೂರಲ್ಲಿ ಸಾವನ್ನಪ್ಪಿದ್ದ ಜೋಸೆಫ್ ಅವರ ಮಗಳ ವಿಡಿಯೋ ಕೂಡ ಇದೆ. ಅಂದ್ರೆ ಜೋಸೆಫ್ದು ಕೂಡ ಆತ್ಮಹತ್ಯೆ ಅಲ್ಲ, ಕೊಲೆನೇ ಆಗಿರ್ಬೋದು. ಶ್ಯಾಮ್ ನ ಫ್ರೆಂಡ್ಸ್ ಎಲ್ಲ ಬೆಂಗಳೂರಲ್ಲೇ ಇದ್ದಿದ್ದು. ಹಾಗಾಗಿ ನಾವು ಬೆಂಗಳೂರಿಗೆ ಹೋಗಿ ಮುಂದಿನ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂದಾಗ ಇದಕ್ಕೆ ಒಪ್ಪಿಗೆ ಕೊಟ್ಟು ಬೆಂಗಳೂರಿಗೆ ಕಳಿಸ್ತಾರೆ. ಅದೇ ಬೆಂಗಳೂರಲ್ಲಿ ನಶೆ ಗ್ಯಾಂಗ್ ಅವರು ತಾವು ನಶೆ ಏರ್ಸ್ಕೊಳ್ಳೋದ್ರ ಜೊತೆಗೆ ಕಾಲೇಜ್ ಸ್ಟೂಡೆಂಟ್ಸ್ಗೆಲ್ಲ ಡ್ರಗ್ಸ್ ಮಾರಾಟ ಮಾಡ್ತಿದ್ದಾರೆ. ಹರಿ, ಪ್ರವೀಣ್, ಆಂಟೋನಿ ಮತ್ತೆ ಅವರ ಟೀಮ್ ಅವರು ಬೆಂಗಳೂರಿಗೆ ಬಂದಾಗ ಮಲಯಾಳಂ ಗೊತ್ತಿರೋ ಒಬ್ರು ಪೊಲೀಸ್ ಆಫೀಸರ್ನ ಇವ್ರಿಗೆ ಸಹಾಯ ಮಾಡೋಕೆ ಕಳಿಸ್ತಾರೆ. ನಶೆ ಗ್ಯಾಂಗ್ ಅವರು ಮೈನರ್ ಹುಡುಗಿಯರನ್ನ ಟಾರ್ಗೆಟ್ ಮಾಡಿ ಅವರನ್ನ ಡ್ರಗ್ ಅಡಿಕ್ಟ್ ಮಾಡ್ತಿದ್ದಾರೆ. ಗ್ಯಾಂಗ್ ಅಲ್ಲಿ ಇರೋ ಹುಡುಗರು ಇವರ ಮೇಲೆ ಅತ್ಯಾಚಾರ ಮಾಡಿ ವಿಡಿಯೋ ಕೂಡ ಮಾಡಿಡ್ಕೊಂತಾರೆ. ಹರಿ, ಪ್ರವೀಣ್ ಎಲ್ಲರೂ ಬೆಂಗಳೂರಿನ ಪಬ್ಗಳು ಮತ್ತೆ ಪಾರ್ಟಿ ನಡೆಯೋ ಜಾಗಕ್ಕೆಲ್ಲ ಹೋಗಿ ಆನಾ ಅನ್ನ ಹುಡುಕ್ತಾ ಇದ್ದಾರೆ. ಜೊತೆಗೆ ಜೋಸೆಫ್ ನ ಸಾವಿನ ಬಗ್ಗೆ ಕೂಡ ಒಂದಷ್ಟು ವಿಷಯ ಹರಿ ತಿಳ್ಕೊಂತಾರೆ. ಅದೇನಂದ್ರೆ ಜೋಸೆಫ್ ಗಾಬರಿಯಲ್ಲಿ ಡೆತ್ ನೋಟ್ ಬರ್ದಿರೋ ಹಾಗೆ ಕಾಣ್ತಿದೆ. ಹ್ಯಾಂಡ್ ರೈಟಿಂಗ್ ಸರಿ ಇಲ್ಲ. ನಾರ್ಮಲ್ ಆಗಿ ಆತ್ಮಹತ್ಯೆ ಮಾಡ್ಕೊಳ್ಳೋರು ಜೀವನದ ಮೇಲೆ ಬೇಸತ್ತು ಸಾಯೋ ನಿರ್ಧಾರ ಮಾಡಿರ್ತಾರೆ. ಅವರು ಸಾವಿಂದ ಹೆದರ್ಕೊಳ್ಳಲ್ಲ. ಆದ್ರೆ ಜೋಸೆಫ್ ಹೆದರ್ಕೊಂಡಿದ್ರು ಅಂತ ಕಾಣುತ್ತೆ. ಮತ್ತೆ ನೇಣು ಹಾಕೋಬೇಕಾದ್ರೆ ಹಗ್ಗದ ಕುಣಿಕೆ ನಾರ್ಮಲ್ ಆಗಿ ಎಲ್ಲ ಕತ್ತಿನ ಹಿಂದೆ ಹಾಕ್ತಾರೆ. ಇದರಿಂದ ನೋವು ಕಡಿಮೆ ಆಗುತ್ತೆ ಅಂತ. ಆದ್ರೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇರೋ ಪೊಲೀಸ್ ಆಫೀಸರ್ ಜೋಸೆಫ್ ಸೈಡ್ಗೆ ಕುಣಿಕೆ ಕಟ್ಟಿದ್ದಾರೆ. ಅಂದ್ರೆ ಯಾರೋ ಬೇಕು ಅಂತಾನೆ ಅವರ ಕೈಯಲ್ಲಿ ಇದೆಲ್ಲ ಮಾಡಿಸಿದ್ದಾರೆ ಅಂತ ಹರಿಗೆ ಡೌಟ್ ಬಂದಿದೆ. ಮೂವಿಯ ಸ್ಟಾರ್ಟಿಂಗ್ ಅಲ್ಲೇ ನಾವು ನೋಡಿದೀವಿ ಸ್ನೇಹಿತರೆ, ಜೋಸೆಫ್ ಆತ್ಮಹತ್ಯೆ ಮಾಡ್ಕೊಳ್ಳೋ ಹಾಗೆ ಮಾಡಿದ್ದೆ ನಶೆ ಗ್ಯಾಂಗ್ ಅವರು. ಹರಿನ ಟೀಮ್ ಅಲ್ಲಿ ಇರೋ ಒಬ್ರು ಲೇಡಿ ಆಫೀಸರ್ಗೆ ಆನಾ ಒಂದು ಪಬ್ ಅಲ್ಲಿ ಇರೋದು ಗೊತ್ತಾಗಿ ಎಲ್ಲರೂ ಅಲ್ಲಿಗೆ ಬಂದಾಗ ಮೊದಲು ಹರಿ ಆನಾಳ ಕಾರ್ಗೆ ತಮ್ಮ ವಾಚ್ ಫಿಕ್ಸ್ ಮಾಡೋಕೆ ಪ್ರವೀಣ್ಗೆ ಹೇಳ್ತಾರೆ. ಲೇಡಿ ಆಫೀಸರ್ ಆನಾ ಅನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕಾದ್ರೆ ಆನಾಗೆ ಇವರು ಪೊಲೀಸ್ ಅವರು ಅಂತ ಗೊತ್ತಾಗಿ ಆಫೀಸರ್ನ ತಳ್ಳಿ ಕಾರ್ ಎತ್ಕೊಂಡು ಇಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಆದ್ರೆ ಹರಿ ಅವರ ವಾಚ್ ಅವಳ ಕಾರಲ್ಲಿ ಇದೆಯಲ್ಲ, ಅದಕ್ಕೆ ಅವಳ ಲೈವ್ ಲೊಕೇಶನ್ ಇವ್ರಿಗೆ ಗೊತ್ತಾಗ್ತಿದೆ. ಹರಿ ಅವಳನ್ನ ತುಂಬಾನೇ ಹೊತ್ತು ಫಾಲೋ ಮಾಡ್ಕೊಂಡು ಬರ್ತಾರೆ. ಆನಾ ಕ್ರಿಸ್ಟಿಗೆ ಕಾಲ್ ಮಾಡಿ ನಡೀತಿರೋದನ್ನೆಲ್ಲ ಹೇಳಿದಾಗ ತಮ್ಮ ಅಡ್ಡಕ್ಕೆ ಬರೋಕೆ ಹೇಳ್ತಾನೆ ಕ್ರಿಸ್ಟಿ. ಆದ್ರೆ ಆನಾ ಒಂದು ಕಡೆ ಕಾರ್ ಪಾರ್ಕ್ ಮಾಡ್ತಾಳೆ. ಅವಳ ಕಾರ್ ಹತ್ರ ಹರಿ ಹೋಗ್ಬೇಕಾದ್ರೆ ಸಡನ್ ಆಗಿ ಆನಾ ಕಾರ್ ಸ್ಟಾರ್ಟ್ ಮಾಡಿ ಹರಿ ಮೇಲೆ ಹತ್ಸೋಕೆ ಬರ್ತಾಳೆ. ಈ ರೀತಿ ಮಾಡೋಕ್ ಹೋಗಿ ಮೇನ್ ರೋಡ್ ಹತ್ರ ಬರ್ತಿದ್ದಂಗೆ ಒಂದು ಟ್ರಕ್ ಇವಳ ಕಾರ್ಗೆ ಗುದ್ದುತ್ತೆ. ಆನಾ ಸ್ಥಳದಲ್ಲೇ ಸಾವನ್ನಪ್ತಾಳೆ. ಇದರಿಂದ ನಶೆ ಗ್ಯಾಂಗ್ ಅವರ ಕೋಪ ಕೂಡ ಜಾಸ್ತಿ ಆಗ್ತಿದೆ. ಆನಾಳ ಬಾಡಿಯನ್ನ ಹಾಸ್ಪಿಟಲ್ಗೆ ಕರ್ಕೊಂಡ್ ಬಂದಾಗ ಅವಳನ್ನ ನೋಡೋಕೆ ಯಾರಾದ್ರೂ ಬರ್ತಾರ ಅಂತ ಹೇಳಿ
ಹರಿ ಮತ್ತೆ ಆಂಟೋನಿ ಹೊರಗೇನೆ ಕಾಯ್ತಾ ಇದ್ದಾರೆ. ಆದ್ರೆ ಆಲ್ರೆಡಿ ನಶೆ ಗ್ಯಾಂಗ್ ನ ಉಳಿದಿರೋ ಮೆಂಬರ್ಸ್ ಆನಾಳನ್ನ ನೋಡೋಕೆ ಬಂದಿದ್ದಾರೆ. ಇವರನ್ನ ಡಾಕ್ಟರ್ ನೋಡಿ ಹರಿಗೆ ಕಾಲ್ ಮಾಡಿದಾಗ ಇವರ ಮೇಲೆ ಎಲ್ಲರೂ ಹಲ್ಲೆ ಮಾಡ್ತಾರೆ. ಹರಿ ತಕ್ಷಣ ಹಾಸ್ಪಿಟಲ್ಗೆ ಬಂದಾಗ ಇಲ್ಲಿ ಇವರ ನಡುವೆ ದೊಡ್ಡ ಫೈಟ್ ಶುರು ಆಯ್ತು. ಹರಿ ಒಬ್ರೆ ಎಲ್ಲರಿಗೂ ಹೊಡಿತಾ ಇದ್ದಾರೆ. ಆದ್ರೆ ಇವ್ರಿಗೆ ಒಂದೆರಡು ಕಡೆ ಚಾಕು ಹಾಕ್ತಾರೆ. ಹಿಂದೆನೆ ಆಂಟೋನಿ ಬಂದಾಗ ಇವರಿಗೂ ಕ್ರಿಸ್ಟಿ ಚಾಕು ಹಾಕ್ತಾನೆ. ಆದ್ರೆ ಹರಿ ಕೈಯಲ್ಲಿ ಎಲ್ಲರೂ ಒಡ್ಸ್ಕೊಂತಾ ಇರೋದ್ರಿಂದ ಡಾಕ್ಟರ್ನ ಹಿಡ್ಕೊಂಡು ಇವರನ್ನ ಸಾಯಿಸ್ತೀವಿ ಅಂತ ಹೆದರಿಸ್ತಾ ಇಲ್ಲಿಂದ ನಶೆ ಗ್ಯಾಂಗ್ ಓಡೋಗ್ತಾರೆ. ನಂತರ ಇವರೆಲ್ಲರೂ ಸೇರಿ ಮಾತಾಡ್ಬೇಕಾದ್ರೆ ಸೆಲೀನ್, ಆನಾ ಮತ್ತೆ ಶ್ಯಾಮ್ ಬಸ್ಸಲ್ಲಿ ನಡೆದಿದ್ದ ಘಟನೆ ಸರಿಯಾಗಿ ಹ್ಯಾಂಡಲ್ ಮಾಡಿದಿದ್ರೆ ಇದೆಲ್ಲ ಆಗ್ತಿರ್ಲಿಲ್ಲ ಅಂತ ಕ್ರಿಸ್ಟಿ ಹೇಳ್ತಿದ್ದಾನೆ. ಯಾವ್ದಿದು ಬಸ್ ಘಟನೆ ಅಂತ ಇನ್ನ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ ಸ್ನೇಹಿತರೆ. ಹರಿ ಮತ್ತೆ ಆಂಟೋನಿ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ ಡಾಕ್ಟರ್ ಕೂಡ ಇಲ್ಲೇ ಇದ್ದಾರೆ. ಇವ್ರು ಹೇಳ್ತಾರೆ ಆನಾ ಮತ್ತೆ ಸೆಲೀನ್ ಇಬ್ಬರನ್ನ ಕೂಡ ಒಂದು ಸಲ ಹಾಸ್ಪಿಟಲ್ಗೆ ಪೊಲೀಸ್ ಅವರು ಕರ್ಕೊಂಡು ಬಂದಿದ್ರು. ಸ್ಕೂಲ್ ಮಕ್ಕಳಿಗೆ ಡ್ರಗ್ಸ್ ಮಾರಿ ತಗ್ಲಾಕೊಂಡಿದ್ರು. ಡ್ರಗ್ಸ್ ಇಲ್ಲದೆ ಅವರು ಕಂಟ್ರೋಲ್ ಅಲ್ಲೇ ಇರ್ತಿರ್ಲಿಲ್ಲ. ತುಂಬಾನೇ ವೈಲೆಂಟ್ ಆಗಿ ಬಿಹೇವ್ ಮಾಡ್ತಿದ್ರು ಅಂತ ಹೇಳ್ತಾರೆ. ಹರಿ ಆನಾಳ ಫಿಂಗರ್ ಪ್ರಿಂಟ್ ತಗೊಂಡು ಬೇರೆ ಯಾವ್ಯಾವ ಕೇಸ್ ಅವಳ ಮೇಲಿದೆ ಅಂತ ಚೆಕ್ ಮಾಡ್ಸೋಕೆ ಹೇಳಿದಾಗ ಪ್ರವೀಣ್ ಚೆಕ್ ಮಾಡ್ಕೊಂಡು ಬಂದು ಹರಿಗೆ ಹೇಳ್ತಾನೆ ಆನಾ, ಸೆಲೀನ್ ಮತ್ತೆ ಶ್ಯಾಮ್ ಮೇಲೆ ಜೋಸೆಫ್ ಅವರು ಕೇಸ್ ಹಾಕಿದ್ರು. ಅವರ ಹತ್ರ ಇದ್ದ ಡ್ರಗ್ಸ್ ನ ಸೀಸ್ ಮಾಡಿ ಈ ಕೇಸ್ ಹಾಕಿದ ಮೇಲೆನೆ ಜೋಸೆಫ್ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಅಂತ. ಹಾಗಾಗಿ ಜೋಸೆಫ್ ಅವರ ಜೊತೆ ಇದ್ದ ಪ್ರಮೋದ್ ಅನ್ನೋ ಆಫೀಸರ್ ಹತ್ರ ಬಂದು ಈ ಕೇಸ್ ನ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಹೇಳಿ ಅಂದಾಗ ಇವರು ಅವತ್ತು ನಡೆದಿದ್ದ ಬಸ್ ಘಟನೆಯ ಬಗ್ಗೆ ಹೇಳ್ತಾರೆ. ಜೋಸೆಫ್ ಮತ್ತೆ ಪ್ರಮೋದ್ಗೆ ಕೇರಳ ಬಸ್ ಅಲ್ಲಿ ಏನೋ ಗಲಾಟೆ ಆಗ್ತಿದೆ, ಅಲ್ಲಿಗೆ ಹೋಗಿ ನೋಡಿ ಅಂತ ಮೆಸೇಜ್ ಬಂದಾಗ ಬಸ್ ಹತ್ರ ಬರೋ ಅಷ್ಟರಲ್ಲಿ ಆಗ್ಲೇ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಆಗಿರೋದ್ರಿಂದ ಇವರನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಿದ್ದಾರೆ. ಹಲ್ಲೆ ಮಾಡಿದವರು ಬೇರೆ ಯಾರು ಅಲ್ಲ, ಶ್ಯಾಮ್, ಸೆಲೀನಾ ಮತ್ತೆ ಆನಾ. ಇವರು ಬಸ್ಸಲ್ಲೇ ಡ್ರಗ್ಸ್ ತಗೊಂಡು ಬೇರೆಯವ್ರಿಗೆ ತೊಂದರೆ ಕೊಡ್ತಿದ್ದಾರೆ ಅಂತ ಗೊತ್ತಾಗಿ ಇವರ ಬ್ಯಾಗ್ ನ ಜೋಸೆಫ್ ಚೆಕ್ ಮಾಡಿದಾಗ ಬ್ಯಾಗ್ ಅಲ್ಲಿ ಡ್ರಗ್ಸ್ ಇರೋದನ್ನ ನೋಡಿ ತಕ್ಷಣ 3 ಜನರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೊಡ್ತಾರೆ. ಶ್ಯಾಮ್ ತಮ್ಮನ್ನ ಬಿಡೋಕೆ ಜೋಸೆಫ್ಗೆ ದುಡ್ಡು ಕೊಡೋಕು ರೆಡಿ ಆಗಿದ್ದಾನೆ. ಆದ್ರೆ ಜೋಸೆಫ್ ಇವರ ಡ್ರಗ್ಸ್ ನೇ ಸೇವಿಸ್ತಾ ಇದ್ದಾರೆ. ಅಂದ್ರೆ ಇವರು ಕೂಡ ಕರಪ್ಟ್ ಆಫೀಸರ್. ದುಡ್ಡನ್ನ ನೀವು ಕೊಡ್ಲೇಬೇಕು, ಆದ್ರೆ ನನಗೆ ಬೇಕಾಗಿರೋದು ಈ ಹುಡುಗಿಯರು ಕೊಡ್ತಾರೆ ಅಂತ ಹೇಳಿ ಯಾರು ಇಲ್ದೇ ಇರೋ ಜಾಗಕ್ಕೆ ಅವರನ್ನ ಕರ್ಕೊಂಡು ಬಂದು ಸೆಲೀನ್ ಮತ್ತೆ ಆನಾಳನ್ನ ಮರಕ್ಕೆ ಕಟ್ಟಾಕಿ ಇವರ ಮೇಲೆ ಅತ್ಯಾಚಾರ ಮಾಡ್ತಾರೆ ಜೋಸೆಫ್. ಸೊ ಇಷ್ಟು ವಿಷಯ ತಿಳ್ಕೊಂಡ ಹರಿ ತಮ್ಮ ಸೀನಿಯರ್ ಆಫೀಸರ್ಗೆ ಇದೆಲ್ಲ ಹೇಳಿ ಆ ಘಟನೆಗೆ ರಿವೆಂಜ್ ತಗೊಳ್ಳೋಕೆ ಅಂತಾನೆ ಜೋಸೆಫ್ನ ಮಗಳ ವಿಡಿಯೋ ಮಾಡಿ ಜೋಸೆಫ್ಗೆ ಬ್ಲ್ಯಾಕ್ ಮೇಲ್ ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಹಾಗೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಈಗ ಚಂದ್ರಬಾಬುವನ್ನ ಕರೆಸಿ ಆನಾ, ಸೆಲೀನ್ ಮತ್ತೆ ಶ್ಯಾಮ್ನ ಫೋಟೋ ತೋರಿಸಿ ಇವರ ಬಗ್ಗೆ ಏನಾದ್ರೂ ಗೊತ್ತಾ ಅಂತ ಕೇಳಿದಾಗ ಹೌದು ಅಂತಾರೆ ಚಂದ್ರಬಾಬು. ಸೊ ಮತ್ತೆ ಫ್ಲಾಶ್ ಬ್ಯಾಕ್ ಹೋಗೋಣ ಸ್ನೇಹಿತರೆ. ಬಸ್ ಘಟನೆಯ ದಿನ ಸೆಲೀನ್, ಆನಾ ಮತ್ತೆ ಶ್ಯಾಮ್ ಬಸ್ ಕಂಡಕ್ಟರ್ ಮೇಲೆ ದಾಳಿ ಮಾಡಿರ್ತಾರಲ್ಲ, ಆ ಬಸ್ ಕಂಡಕ್ಟರ್ ಬೇರೆ ಯಾರು ಅಲ್ಲ, ಚಂದ್ರಬಾಬು ಆಗಿರ್ತಾರೆ. ಇವರು ಡ್ರಗ್ಸ್ ತಗೊಂಡಿರ್ತಾರೆ. ಅದಕ್ಕೆ ಒಬ್ರು ಮಹಿಳೆ ವಿರೋಧ ಮಾಡಿದ್ದಕ್ಕೆ ಅವರ ಮೇಲೂ ಹಲ್ಲೆ ಮಾಡಿದ್ದಾರೆ ಅಂತ ಚಂದ್ರಬಾಬುಗೆ ಹೇಳಿದಾಗ ಇವರು ಡ್ರಗ್ಸ್ ಇರೋ ಬ್ಯಾಗ್ ನ ತಗೊಳ್ಳೋಕೆ ನೋಡ್ತಾರೆ. ಇದರಿಂದ ಕೋಪಗೊಂಡ ಶ್ಯಾಮ್ ಚಂದ್ರಬಾಬುಗೆ ಹೊಡೆದಾಗ ಇವರೇ ಪೊಲೀಸ್ ಅವ್ರಿಗೆ ಕಾಲ್ ಮಾಡ್ತಾರೆ. ಸೊ ಪ್ರೆಸೆಂಟ್ ಅಲ್ಲಿ ಆ ಗ್ಯಾಂಗ್ ಅವರೇ ನಿಮ್ಮ ಮಗಳ ಸಾವಿಗೆ ಕಾರಣ ಅಂತ ಹೇಳಿದ್ರು ಚಂದ್ರಬಾಬು ನಂಬೋದಿಲ್ಲ. ಈ ಹರಿಯಿಂದಾನೆ ಅವಳು ಸಾವನ್ನಪ್ಪಿದ್ದು, ನಾನು ಕಾನೂನು ಹೋರಾಟವನ್ನ ಮುಂದುವರಿಸ್ತೀನಿ ಅಂತ ಹೇಳಿ ಹೋಗ್ತಾರೆ. ಇದಾದ್ಮೇಲೆ ಹರಿ ಶಾಹುಲ್ ಜೊತೆ ಕೋರ್ಟ್ಗೆ ಬರ್ತಾರೆ. ಹರಿ ಮತ್ತೆ ಗೀತಾ ಇಬ್ಬರ ಡಿವೋರ್ಸ್ ಕೇಸ್ ಇದೆ. ಅದಕ್ಕೆ ಗೀತಾಗೂ ಶಾಹುಲ್ ಈ 3 ಜನರ ಫೋಟೋವನ್ನ ತೋರಿಸಿದಾಗ ಇವಳಿಗೂ ಇವರು ಯಾರು ಅಂತ ಗೊತ್ತು. ಅವತ್ತು ಆ ಬಸ್ ಅಲ್ಲಿ ಗೀತಾ ಮತ್ತೆ ನೀಲಾ ಕೂಡ ಇದ್ರು. ಮೊದಲು ನೀಲಾನೇ ಇವ್ರು 3 ಜನ ಡ್ರಗ್ಸ್ ತಗೊಂತಿರೋದು ನೋಡ್ತಾಳೆ. ಆಮೇಲೆ ಇವರಮ್ಮ ಗೀತಾ ಅವ್ರ ಹತ್ರ ಹೋಗಿ ಪಬ್ಲಿಕ್ ಅಲ್ಲಿ ಈ ರೀತಿ ಎಲ್ಲ ಮಾಡೋದು ಸರಿಯಲ್ಲ ಅಂದಾಗ 3 ಜನ ಇವಳ ಮೇಲೆ ಹಲ್ಲೆ ಮಾಡ್ತಾರೆ. ಮತ್ತೆ ಶ್ಯಾಮ್ ಇವಳ ಕೆನ್ನೆಗೆ ಹೊಡಿತಾನೆ. ಹಾಗಾಗಿ ಗೀತಾ ಮೇಲೆ ಸೇಡ್ ತೀರಿಸ್ಕೊಳ್ಳೋಕೆ ನೀಲಾ ಅನ್ನ ಇವರು ಟ್ರ್ಯಾಪ್ ಮಾಡಿ ಡ್ರಗ್ಸ್ ಕೊಟ್ಟು ವಿಡಿಯೋ ಮಾಡಿರ್ತಾರೆ ನಶೆ ಗ್ಯಾಂಗ್ ಅವರು. ಸೊ ಈ ರೀತಿ ಒಂದು ಬಸ್ ಘಟನೆಯಿಂದ ಇಷ್ಟೆಲ್ಲ ನಡೆದೋಗಿದೆ. ಶಾಹುಲ್ ಹೇಳ್ತಾರೆ ನೀಲಾಳ ಸಾವಿಗೆ ನೀನಲ್ಲ, ಗೀತಾನೇ ಕಾರಣ ಅನ್ನೋದನ್ನ ನಾನ್ ಹೇಳ್ತೀನಿ ಅಂತ. ಆದ್ರೆ ಹರಿ ಬೇಡ, ನಾನು ಇಷ್ಟು ದಿನ ಅನುಭವಿಸಿದ ನೋವು ಅವಳು ಅನುಭವಿಸೋದು ಬೇಡ, ಡಿವೋರ್ಸ್ ಆಗ್ಲಿ ಅಂತ ಸುಮ್ನಾಗ್ತಾರೆ. ಕೋರ್ಟ್ ಅಲ್ಲಿ ಜಡ್ಜ್ ಕೌನ್ಸಿಲಿಂಗ್ ಗೆ ಅವಕಾಶ ಕೊಟ್ಟರು. ಗೀತಾಳ ಲಾಯರ್ ಈಗಲೇ ಡಿವೋರ್ಸ್ ಗೆ ಪರ್ಮಿಷನ್ ಕೇಳ್ತಿದ್ದಾರೆ. ಗೀತಾಳ ಮೊದಲನೇ ಮಗಳು ಸಾಯೋದಕ್ಕೆ ಹರಿನೇ ಕಾರಣ. ಇವರ ಮೆಂಟಲ್ ಪ್ರಾಬ್ಲಮ್ಸ್ ಇಂದ 2ನೇ ಮಗಳಿಗೂ ತೊಂದರೆ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಹರಿಗೆ ತುಂಬಾನೇ ಬೇಜಾರಾಗಿದೆ. ಹಿಂದೆನೆ ಪ್ರವೀಣ್ ಹರಿಗೆ ಕಾಲ್ ಮಾಡ್ತಾನೆ. ಪ್ರವೀಣ್ ಆನಾಳ ಫೋನ್ ಕಾಲ್ ರೆಕಾರ್ಡ್ಸ್ ಇಂದ ಕ್ರಿಸ್ಟಿನ ನಂಬರ್ ತಗೊಂಡು ಟ್ರೇಸ್ ಮಾಡಿದಾಗ ಅವನು ಚಂದ್ರಬಾಬು ಅವರ ಮನೆ ಹತ್ರ ಓಡಾಡ್ತಿದ್ದಾನೆ ಅಂತ ಗೊತ್ತಾಯ್ತು. ಹಾಗಾಗಿ ಚಂದ್ರಬಾಬುವನ್ನ ಹುಡ್ಕೊಂಡು ಮನೆ ಹತ್ರ ಬಂದಾಗ ಈಗ ತಾನೇ ಡ್ಯೂಟಿಗೆ ಹೋದ್ರು ಅಂತ ಗೊತ್ತಾಗಿ ಬಸ್ ಸ್ಟ್ಯಾಂಡ್ ಗೆ ಬರ್ತಾರೆ. ಇಲ್ಲಿ ಚಂದ್ರಬಾಬು ಬಸ್ ಹತ್ತೋಕೆ ಹೋಗ್ಬೇಕಾದ್ರೆ 2 ಬಸ್ಗಳ ನಡುವೆ ಇದ್ದಾಗ ಕ್ರಿಸ್ಟಿ ಬಂದು ಇವರಿಗೆ ಚಾಕು ಹಾಕಿ ಓಡೋಗ್ತಾನೆ. ಎಲ್ಲ ಆದ್ಮೇಲೆ ಹರಿ ಬಂದು ಇವರನ್ನ ಹಾಸ್ಪಿಟಲ್ಗೆ ಕಳಿಸಿ ತಾವು ಗೀತಾಳ ಮನೆಗೆ ಬಂದಾಗ ಪಕ್ಕದ ಮನೆಯವರು ಹೇಳ್ತಾರೆ ಗೀತಾ ಇಲ್ಲ, ಅವಳು ಮಗಳ ಜೊತೆ ತವ್ರ ಮನೆಗೆ ಹೋಗಿದ್ದಾಳೆ ಅಂತ. ಹಾಗಾಗಿ ತಕ್ಷಣ ಹರಿ ಅಲ್ಲಿಗೆ ಹೊರಡ್ತಾರೆ.
ಇನ್ನೊಂದ್ ಕಡೆ ಗೀತಾ ತನ್ನ ತಂದೆ ಜೊತೆ ಮಾತಾಡ್ಕೊಂಡು ಕೂತಿದ್ದಾಗ ಮಿನ್ನುವನ್ನ ಕ್ರಿಸ್ಟಿ ಹಿಡ್ಕೊಂಡು ಮನೆಗೆ ಬರ್ತಾನೆ. ಇವರ ಗ್ಯಾಂಗ್ ಅವರೆಲ್ಲ ಇಲ್ಲಿಗೇನೆ ಬಂದು ಹರಿಗೆ ವಿಡಿಯೋ ಕಾಲ್ ಮಾಡಿ ತನ್ನ ಹೆಂಡತಿ ಮಗಳನ್ನ ತೋರಿಸಿ ಆದಷ್ಟು ಬೇಗ ಒಬ್ನೇ ಬಾ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಹಿಂದೆನೆ ಶಾಹುಲ್ ಹರಿಗೆ ಕಾಲ್ ಮಾಡಿ ಗೀತಾ ಕಾಲ್ ರಿಸೀವ್ ಮಾಡ್ತಿಲ್ಲ, ನಾವು ಕೂಡ ಅಲ್ಲಿಗೆ ಬರ್ತಿದೀವಿ ಅಂದಾಗ SP-ಗೆ ನನ್ನ ಬಗ್ಗೆ ರಿಪೋರ್ಟ್ ಕೊಟ್ಬಿಡು, ನಾನು ಪೊಲೀಸ್ ಕೆಲಸಕ್ಕೆ ಯೋಗ್ಯನಲ್ಲ ಅಂತ ಹೇಳ್ತಾರೆ ಹರಿ. ಯಾಕಂದ್ರೆ ಮುಂದೆ ಯಾರ್ಯಾರನ್ನ ಸಾಯಿಸ್ತಾರೆ ಅಂತ ಇವ್ರಿಗೇನೆ ಗೊತ್ತಿಲ್ಲ. ಇನ್ನೊಂದ್ ಕಡೆ ಕ್ರಿಸ್ಟಿ ಗೀತಾಗೆ ನೀಲಾಳ ವಿಡಿಯೋ ತೋರಿಸ್ತಾ ಇದ್ದಾನೆ. ಇದನ್ನ ನೋಡಿ ಬಸ್ಸಲ್ಲಿ ನಡೆದ ಘಟನೆಯಿಂದ ನೀಲಾ ಪ್ರಾಣ ಕಳ್ಕೊಳ್ಳೋ ಹಾಗಾಗಿದ್ದು ಅಂತ ಇವಳಿಗೆ ಗೊತ್ತಾಯ್ತು. ಶ್ಯಾಮ್ ಸಿಗರೇಟ್ ಹಚ್ಕೊಳ್ಳೋಕೆ ಹೋದಾಗ ಗೀತಾ ಅವರಪ್ಪ ಸರಿಯಾದ ಸಮಯಕ್ಕೆ ಅವನ ಮುಖದ ಮೇಲೆ ಆಲ್ಕೋಹಾಲ್ ಎರಚ್ತಾರೆ. ಇದರಿಂದ ಅವನ ಮುಖಕ್ಕೆ ಬೆಂಕಿ ಹತ್ಕೊಳ್ಳುತ್ತೆ. ಎಲ್ಲರೂ ಬೆಂಕಿ ಆರಿಸೋದ್ರಲ್ಲಿ ಬ್ಯುಸಿ ಆದಾಗ ರಿಟೈರ್ಡ್ ಆರ್ಮಿ ಆಫೀಸರ್ ಆಗಿರೋ ಗೀತಾ ಅವರಪ್ಪ ಗನ್ ತೆಗೆದು ಇವರ ಮೇಲೆ ಶೂಟ್ ಮಾಡ್ತಾರೆ. ಆದರೆ ಒಂದು ಬುಲೆಟ್ ತಗಲಲ್ಲ. ಗೀತಾ ಮತ್ತೆ ಮಿನ್ನುವನ್ನ ಇವರು ಕಳಿಸಿ ಎಲ್ಲರನ್ನ ಸ್ವಲ್ಪ ಹೊತ್ತು ತಡೀತಾರೆ. ಆದರೆ ಕ್ರಿಸ್ಟಿ ಅವರನ್ನ ಸಾಯಿಸಿ ತನ್ನ ಕಾರಲ್ಲಿ ಗೀತಾ ಮತ್ತೆ ಮಿನ್ನು ಹೋಗ್ತಿರೋ ಟ್ರಕ್ ನ ಫಾಲೋ ಮಾಡ್ಕೊಂಡು ಬಂದು ಅಡ್ಡಗಟ್ಟಿ ಗೀತಾಳನ್ನ ಹೊರಗೆ ಎಳ್ಕೊಂಡು ಚೆನ್ನಾಗಿ ಹೊಡೆದು ಇವಳ ಹೊಟ್ಟೆಗೆ ಚಾಕು ಹಾಕ್ತಾನೆ. ಇದೇ ಗ್ಯಾಪ್ ಅಲ್ಲಿ ಮಿನ್ನು ತಪ್ಪಿಸ್ಕೊಂಡು ಕಾಡಿನ ಒಳಗೆ ಓಡ್ ಹೋಗ್ತಾಳೆ. ನಶೆ ಗ್ಯಾಂಗ್ ಅವರು ಮಿನ್ನುನ ಹುಡ್ಕೊಂಡು ಹೊರಟಾಗ ಹರಿ ಬರ್ತಾರೆ. ಗೀತಾ ಇನ್ನೂ ಬದುಕಿದ್ದಾಳೆ, ಹಾಗಾಗಿ ಮೊದಲು ಮಿನ್ನುವನ್ನ ಹುಡ್ಕೊಂಡು ಹೊರಡ್ತಾರೆ. ಮಿನ್ನು ಕಾಡಿನ ಒಳಗೆ ಇರೋ ಒಂದು ಸ್ಟೋರೇಜ್ ರೂಮ್ ಅಲ್ಲಿ ಬಚ್ಚಿಡ್ಕೊಂಡಿದ್ದಾಗ ನಶೆ ಗ್ಯಾಂಗ್ ಅವರು ಇನ್ನೇನು ಇವಳನ್ನ ಹಿಡ್ಕೋಬೇಕು ಅನ್ನೋ ಅಷ್ಟರಲ್ಲಿ ಹರಿ ಬಂದು ಎಲ್ಲರ ಮೇಲೂ ದಾಳಿ ಮಾಡ್ತಾರೆ. ಇಲ್ಲೂ ಇವರ ನಡುವೆ ತುಂಬಾನೇ ಹೊತ್ತು ಫೈಟ್ ನಡೆಯುತ್ತೆ. ಹರಿ ತುಂಬಾನೇ ಗಾಯಗೊಂಡಿದ್ರು ಕೂಡ ಎಲ್ಲರಿಗೂ ಹೊಡೆದು ಕೊನೆಗೆ ಕ್ರಿಸ್ಟಿನ ಚೋಕು ಮಾಡೋಕೆ ಹೋಗಿ ಇನ್ನೇನು ಇವನ್ನ ಸಾಯಿಸೇ ಬಿಟ್ರು ಅನ್ನೋ ಅಷ್ಟರಲ್ಲಿ ಶಾಹುಲ್ ಮತ್ತೆ ಬೇರೆ ಪೊಲೀಸ್ ಆಫೀಸರ್ಸ್ ಎಲ್ಲ ಬಂದು ಹರಿನ ತಡೀತಾರೆ. ಮತ್ತೆ ನಶೆ ಗ್ಯಾಂಗ್ ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಗೀತಾನ್ನ ಕೂಡ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ. ಸೊ ಇದೆಲ್ಲ ಆಗಿ ಕೆಲವು ತಿಂಗಳ ನಂತರ ಹರಿ ಮತ್ತೆ ಗೀತಾ ಇಬ್ರು ಒಂದಾಗಿದ್ದಾರೆ. ಇವರು ತಮ್ಮ ಮಗಳು ಮಿನ್ನುನ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿದ್ದಾಗ ಶಾಹುಲ್ ಬಂದು ಹರಿಗೆ ನ್ಯೂಸ್ ನೋಡೋಕೆ ಹೇಳ್ತಾರೆ. ಈಗ ಇವ್ರಿಗೆ ಗೊತ್ತಾಗುತ್ತೆ ನಶೆ ಗ್ಯಾಂಗ್ ಆಗ್ಲೇ ಬೇಲ್ ತಗೊಂಡು ಹೊರಗೆ ಬಂದು ಸಾವನ್ನಪ್ಪಿದ್ದಾರೆ ಅಂತ. ಏನಾಗಿರುತ್ತೆ ಅಂದ್ರೆ ಸ್ನೇಹಿತರೆ, ಮತ್ತೆ ಹರಿನ ಸಾಯಿಸೋಕೆ ನಶೆ ಗ್ಯಾಂಗ್ ಪ್ಲಾನ್ ಮಾಡ್ತಿದ್ದಾಗ ಅವರ ನಶೆನೆ ಅವರನ್ನ ಬಲಿ ತಗೊಳ್ಳೋ ಹಾಗೆ ಮಾಡೋಕೆ ಅವರು ಡ್ರಗ್ಸ್ ತರಿಸ್ಕೊಂತಿರೋ ವಿಷಯ ಗೊತ್ತಾಗಿ ಹರಿ ವಿಷ ಮಿಕ್ಸ್ ಮಾಡಿರೋ ಡ್ರಗ್ಸ್ ನ ಕೊಟ್ಟು ಕಳ್ಸಿರ್ತಾರೆ. ಇದರಿಂದ ಎಲ್ಲರ ಮೂಗಿಂದ ರಕ್ತ ಬಂದು ಸಾಯೋ ಟೈಮ್ ಅಲ್ಲಿ ಮುಂದೆ ನಿಂತಿರೋ ಹರಿನ ನೋಡಿ ಸಾವನ್ನಪ್ತಾರೆ. ಎಲ್ಲರೂ ಅನ್ಕೊಳ್ಳೋದೇನಂದ್ರೆ ಡ್ರಗ್ ಓವರ್ ಡೋಸ್ ಇಂದ ಸಾವನ್ನಪ್ಪಿದ್ದಾರೆ ಅಂತ. ಆದ್ರೆ ಶಾಹುಲ್ಗೆ ಇದು ಹರಿನ ಕೆಲಸ ಅಂತ ಗೊತ್ತಾಯ್ತು. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ.